ಕುಳಿತುಕೊಳ್ಳೋಣ. ಹಲ್ಲೆಲೂಯ. ಬಂದಿರ್ತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಆಹ್ವಾನಿಸುತ್ತೇನೆ. ದೇವರ ವಾಕ್ಯ ಇಲ್ಲಿ ನಾವು ಒಂದು ವಾಕ್ಯವನ್ನು ಓದಿದೆವು. ಏನಂತೇಳಿ, ಯಾಜಕ ಕಾಂಡದಲ್ಲಿ 16ನೇ ಅಧ್ಯಾಯದಲ್ಲಿ ಇಲ್ಲಿ ಆರೋನ ಮತ್ತು ಮೋಶೆಯ ಇಬ್ಬರ ಬಳಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನಂತೇಳಿ, ನೋಡ್ರಿ, ನೀವು 2 ಓತಗಳನ್ನು ತೆಗೆದುಕೊಳ್ಳಿರಿ. ಏನ್ ಮಾಡ್ಬೇಕಂತೆ? 2 ಓತಗಳನ್ನು ತೆಗೆದುಕೊಂಡು ಆ 2 ಓತಗಳನ್ನು ದೇವರ ಸಮೂಹಕ್ಕೆ ತೆಗೆದುಕೊಂಡು ಬನ್ನಿ. ನಿಮಗೆ ಅರ್ಥ ಆಗಬೇಕಂತ ಹೇಳಿದ್ರೆ ಟಗರು ಅಂತ ಹೇಳ್ಬೋದು. ಟಗರು ಅಂತ ಹೇಳಿದ್ರೆ ಅದು ಗಂಡಸು, ಕುರಿ ಅಂತ ಹೇಳಿದ್ರೆ ಅದು ಹೆಣ್ಣು. ಟಗರನ್ನು ತೆಗೆದುಕೊಂಡು ಬಂದು, ಹೋತ ಅಂತ ಹೇಳಿದ್ರೆ ಅದನ್ನ ತೆಗೆದುಕೊಂಡು ಬಂದು ದೇವರ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು. ಹಲ್ಲೆಲೂಯ. ನೋಡ್ರಿ, ಯಾವುದೇ ಒಬ್ಬ ಮನುಷ್ಯ, ನೋಡ್ರಿ, ಇವಾಗ ಕೂಡ ರಂಜಾನ್ ಹಬ್ಬದಲ್ಲಿ ಕೆಲವು ಇಸ್ಲಾಂ ಸಹೋದರರು ಮಾಡ್ತಾರೆ ಏನಂತೇಳಿ, ಈ ಒಂದು ರಂಜಾನ್ ಹಬ್ಬದಲ್ಲಿ ಒಂದು ಕುರಿಯನ್ನು ತೆಗೆದುಕೊಂಡು ಅವರು ಕಟ್ ಮಾಡುವುದು ವಾಸ್ತವ. ಏನೋ ರಂಜಾನ್ ಹಬ್ಬದಲ್ಲಿ ಮಾಡ್ತಾರೆ, ಮತ್ತೆ ಬಕ್ರೀದ್ ಹಬ್ಬದಲ್ಲಿ ಮಾಡ್ತಾರೆ. ಏನೋ ಗಂಡು ಕುರಿಯನ್ನು ತಗೊಂಡು ಬರ್ತಾರೆ. ಗಂಡು ಕುರಿಯನ್ನು ತಂದು ಅವ್ರೇನ್ ಮಾಡ್ತಾರೆ, ಅವರ ಕುಟುಂಬಕ್ಕೆಲ್ಲರಿಗೂ ಸರಿ ಹೋಗುವ ರೀತಿಯಲ್ಲಿ ಆ ಕುರಿಯನ್ನು ಅವರು ಕಟ್ ಮಾಡಿ ಅದನ್ನ ಸ್ವಲ್ಪ ಏನ್ ಮಾಡ್ತಾರೆ, ದಾನ ಮಾಡ್ತಾರೆ, ಸ್ವಲ್ಪ ಅವರೇ ಅಡಿಗೆ ಮಾಡಿ ಊಟ ಮಾಡ್ತಾರೆ. ರಂಜಾನ್ ಹಬ್ಬದಲ್ಲಿ ಅದೇ ತರನೇ ಒಂದು ಕುರಿ ಅವ್ರಿಗೋಸ್ಕರವಾಗಿ ಸಿದ್ಧ ಮಾಡ್ಕೊಂತಾರೆ. ಹೋಗಿ ನಮಾಜ್ ಮಾಡಿ ಬಂದು ಆಮೇಲೆ ಅದನ್ನ ಕಟ್ ಮಾಡಿ ಸುಲಿದು ಅದನ್ನ ಬೇಕಾದ ರೀತಿಯಲ್ಲಿ ಆಹಾರ ಊಟ ಮಾಡಿ ಅವರು ಸಂತೋಷ ಪಡೋದು ಉಂಟು. ಇಲ್ಲಿ ನಾವು ನೋಡುವಂತ ಈ ಕಾರ್ಯ ಇಸ್ರೇಲ್ ಜನರ ಪಾಪಗಳಿಗೋಸ್ಕರವಾಗಿ 2 ಹೋತ ಮರಿಗಳನ್ನು ತೆಗೆದುಕೊಂಡು ಬರ್ತಾರೆ. ಒಂದು ಹೋತ ದೇವದರ್ಶನ ಗುಡಾರದ ಬಳಿಯಲ್ಲಿ, ನಮ್ಮ ಒಂದು ಪ್ರಕಾರ ಹೇಳಬಹುದಾದ್ರೆ ಆ ಚರ್ಚಿನ ಮುಂಭಾಗದಲ್ಲಿ ಆ ಒಂದು ಕುರಿಯನ್ನು ತಂದು ಆ ಎಲ್ಲಾ ಜನರನ್ನು ನಿಲ್ಲಿಸಿ, ಎಲ್ಲಾ ಜನರು ಕೂಡ ಆ ಕುರಿಯ ಟಗರಿನ ಕಡೆಗೆ ತನ್ನ ಕೈಗಳನ್ನು ನೀಡಿಸಬೇಕು. ಆ ಯಾಜಕ, ಆ ಪಾಸ್ಟರ್ ಏನ್ ಮಾಡ್ಬೇಕಾಗಿದೆ, ಆ ಜನಗಳಿಗೋಸ್ಕರವಾಗಿ ಅವರು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರೇ, ಈ ಜನಗಳು ಅವರು ಮಾಡಿದಂತ ತಪ್ಪುಗಳನ್ನು, ಅವರು ಮಾಡಿದಂತ ಎಲ್ಲಾ ಅಕ್ರಮಗಳನ್ನು, ಅವ್ರು ಮಾಡಿದಂತ ತಿಳಿದೇ ಮಾಡಿರ್ತಕ್ಕಂಥ ಎಲ್ಲಾ ಕಾರ್ಯಗಳನ್ನು ಒಂದು ಸಾರಿ ನಿನ್ನೆ ಕ್ಷಮಿಸು ಅಂತೇಳಿ ಆ ದೇವರ ಬಳಿಯಲ್ಲಿ ಏನ್ ಮಾಡ್ಕೊಳ್ಬೇಕಾಗಿದೆ, ಪ್ರಾರ್ಥನೆ ಮಾಡಿ ಆ ಎಲ್ಲಾ ಜನಗಳು ಕೂಡ ಹಾಗೆ ಕೈ ನೀಡಿಸುವಾಗ ಅವರು, ಆ ಯಾಜಕ ಏನ್ ಮಾಡ್ತಾನೆ, ಆ ಕುರಿಯ ಮೇಲೆ ತನ್ನ ಕೈಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಆ ಒಂದು ದೊಡ್ಡ ಖಡ್ಗ ಇರ್ತದೆ, ತೆಗೆದುಕೊಂಡು ಹೋಗಿ ಆ ಕುರಿಯನ್ನು ಒಂದೇಟಿಗೆ ಕತ್ತರಿಸಿ ಅದರಲ್ಲಿ ಬರುವಂತ ರಕ್ತವನ್ನು ಒಂದು ಬಟ್ಲಲ್ಲಿ ಇಳ್ಕೊಂತಾರೆ. ಬಟ್ಲಲ್ಲಿ ಹಿಡ್ಕೊಂಡು ಆ ಮನುಷ್ಯ, ಯಾಜಕ ಆದವನು, ಆ ಯಾಜಕನು ಬಹಳ ಪರಿಶುದ್ಧನಾಗಿದ್ದು, ಬಹಳ ಉತ್ತಮನಾಗಿದ್ದು, ಆತನು ಕೂಡ ಎಲ್ಲದರಲ್ಲಿಯೂ ಕೂಡ ಯೋಗ್ಯನಾಗಿ ನಡೆದುಕೊಂಡು ಆ ರಕ್ತವನ್ನು ತೆಗೆದುಕೊಂಡು ದೇವ ದರ್ಶನದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬೇಕಾಗಿದೆ. ಯಾವಾಗ ದೇವ ದರ್ಶನದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಮಾಡಬೇಕಾಗಿದೆ, ದೇವರ ಬಳಿಯಲ್ಲಿ ಬೇಡಿಕೊಳ್ಳಬೇಕಾಗಿದೆ. ಯಾರಿಗೋಸ್ಕರವಾಗಿ? ಹೊರಗಡೆ ಇರ್ತಕ್ಕಂಥ 20 ಲಕ್ಷದ ಇಸ್ರೇಲ್ ಜನರಿಗೋಸ್ಕರವಾಗಿ ಆ ಒಂದು ಆರೋನ್ನ ಹೋಗಿ ಪ್ರಾರ್ಥನೆ ಮಾಡಿ ದೇವರ ಬಳಿಯಲ್ಲಿ ಬೇಡಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಆ ಮನುಷ್ಯ ಆ ಕಾಲದಲ್ಲಿ ವರ್ಷಕ್ಕೆ 1 ಬಾರಿ ಕುರಿಯ ರಕ್ತವನ್ನು ತೆಗೆದುಕೊಂಡು ಪರಿಶುದ್ಧನಾಗಿದ್ದು ಅವನು ಧೂಪ ತೋರಿಸಿ ಪರಿಶುದ್ಧ ಸ್ಥಳಕ್ಕೆ ಹೋಗಿ ದೇವರನ್ನು ಬೇಡಿಕೊಳ್ಳಬೇಕಾಗಿತ್ತು. ಯಾವುದು? ಆ ರಕ್ತ ಇಲ್ಲದೆ ಅವನು ದೇವರ ಆಲಯದೊಳಗೆ ಪ್ರವೇಶ ಇಲ್ಲ. ಯಾವುದು? ಯೇಸು ಕ್ರಿಸ್ತನ ರಕ್ತ ಇಲ್ಲದೆ ದೇವರ ಆಲಯದೊಳಗೆ ಯಾವೊಬ್ಬ ಮನುಷ್ಯನಿಗೂ ಹಳೆ ಒಡಂಬಡಿಕೆಯಲ್ಲಿ ಅವನಿಗೆ ಪ್ರವೇಶ ಇರಲಿಲ್ಲ. ದೇವರು ಏನ್ ಮಾಡಿದ್ರು, ಆ ಒಂದು ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡಿ ಇವತ್ತು ಒಬ್ಬ ಮನುಷ್ಯನು ಬಡವ ಇರ್ತಾನೆ, ಇನ್ನೊಬ್ಬ ಹಣವಂತನ ಇರ್ತಾನೆ. ಅವರಿಗೆ ಕುರಿಗಳನ್ನು ಕೊಡುವಷ್ಟು ಮಟ್ಟಿಗೆ ಅವರಲ್ಲಿ ಬಲ, ಹಣ ಮತ್ತು ಅವರಿಗೆ ಸಾಕಾಗಷ್ಟು ಯಾವುದೇ ಸೌಕರ್ಯಗಳು ಇರುವುದಿಲ್ಲ. ಅದಕ್ಕೋಸ್ಕರ ದೇವರು ಏನ್ ಮಾಡಿದ್ರು, ನೀವು ಇನ್ನು ಮೇಲೆ ಕುರಿ ಬಲಿಗಳನ್ನು ಕೊಡುವುದು ಬೇಕಾಗಿಲ್ಲ. ಏನು? ಇನ್ನು ಮೇಲೆ ನೀವು ಕುರಿ ಬಲಿಗಳನ್ನು ಕೊಡುವುದು ಬೇಕಾಗಿಲ್ಲ.
ಅದಕ್ಕೋಸ್ಕರವಾಗಿ ನಾನೇ ನಿಮಗೆ ಬಲಿಯಾಗಿ ಬರ್ತೇನೆ ಅಂತೇಳಿ ಆ ದೇವರೇ ನಮ್ಮ ಮೇಲೆ ಕರುಣೆ ಇಟ್ಟು ಆತನೇ ಈ ಭೂಮಿಗೋಸ್ಕರವಾಗಿ ಇಲ್ಲಿರ್ತಕ್ಕಂಥ ಮನುಷ್ಯರಿಗೋಸ್ಕರವಾಗಿ ಆತನ ಏನು ಮಾಡಿದನೋ, ಈ ಲೋಕದ ಎಲ್ಲಾ ಜನರ ಪಾಪಕ್ಕೋಸ್ಕರವಾಗಿ ಆತನು ಈ ಭೂಮಿಗೆ ಇಳಿದು ಬಂದನು. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನೇ ನಮಗೆ ಆ ಕುರಿಯಾಗಿ, ಆತನೇ ಒಂದು ಹೋತವಾಗಿ, ಆತನೇ ನಮಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂಥ ಒಂದು ಟಗರಾಗಿ ದೇವರು ಇಲ್ಲಿ ಬಂದು, ಅದು ಪರಿಪೂರ್ಣವಾದ ಟಗರಾಗಿತ್ತು. ಆ ಟಗರಿನಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಆ ಟಗರಿನಲ್ಲಿ ಯಾವುದೇ ರೀತಿಯಾದಂತ ಕುರುಡು ಮತ್ತೆ ಬೇರೆ ಯಾವುದೋ ಒಂದು ಅಂಗವಿಕಲತೆ ಇರುವಂತ ಕಾರ್ಯ ಆ ಒಂದು ಟಗರಿನಲ್ಲಿ ಇರಲಿಲ್ಲ. ಅದು ಪೂರ್ಣಾಂಗವಾದಂತ 1 ವರ್ಷಕ್ಕಿಂತ ಹೆಚ್ಚಾದಂತ ಟಗರನ್ನು ತೆಗೆದುಕೊಂಡು ಬಂದು ಆ ಪಾಪ ನಿವಾರಣೆಗೋಸ್ಕರವಾಗಿ ಸಲ್ಲಿಸಬೇಕಾಗಿತ್ತು. ಆ ರೀತಿಯಾಗಿ ದೇವರು ನಮಗೋಸ್ಕರವಾಗಿ ಇವತ್ತು ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬಂದು ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಪಾಪ ನಿವಾರಣೆಗೋಸ್ಕರವಾಗಿ ಆತನು ಜಜ್ಜಲ್ಪಟ್ಟನು. ಹಲ್ಲೆಲೂಯಾ. ಆ ಪಾಪದ ಕೊಂಡಿಯನ್ನು ಮುರಿದನು. ಎಲ್ಲಾ ಪಾಪದ ಅಧಿಕಾರಗಳನ್ನು ದೇವರು ಮುರಿದನು. ಹಲ್ಲೆಲೂಯಾ. ಮುರಿದೋದಕ್ಕೋಸ್ಕರವಾಗಿ ಇವತ್ತು ನಾವು ಈ ಆಲಯದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಹಾಡನ್ನು ಆಡ್ತಾ ಇದ್ದೇವೆ, ದೇವರನ್ನು ಘನಪಡಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಆತನೇ ಸರ್ವಶಕ್ತನಾದಂತ ದೇವರು. ಹಲ್ಲೆಲೂಯಾ. ಆತನೇ ನಮ್ಮನ್ನು ಉಂಟು ಮಾಡಿದಂತ ನಿರ್ಮಾಣಿಕನ ಆತನೇ ಆಗಿರೋದ್ರಿಂದ ಆತನ ನಾವು ಆರಾಧನೆ ಮಾಡಕ್ಕೆ ಇವತ್ತು ಆಲಯಕ್ಕೆ ಬಂದಿದ್ದೇವೆ. ಒಂದು ಕುರಿಯನ್ನು ಆ ರೀತಿಯಾಗಿ ದೇವಾಲಯದಲ್ಲಿ ಕಡಿಯಲ್ಪಟ್ಟಿತು. ಇನ್ನೊಂದು ಕುರಿಯನ್ನು ದೇವರು ಏನ್ ಮಾಡ್ತಾರೆ, ಅದನ್ನು ನೀನು ದೇವರಿಗೋಸ್ಕರವಾಗಿ ಅರಣ್ಯದಲ್ಲಿ ಬಿಟ್ಟು ಬಿಡು. ಅದು ಯಾರಿಗೋಸ್ಕರವಾಗಿ? ವಾಕ್ಯದಲ್ಲಿ ಹೇಳ್ತದೆ, ಆಜಾಜೇಲಿನಿಗೋಸ್ಕರವಾಗಿ ಅದನ್ನು ಅರಣ್ಯಕ್ಕೆ ಅಟ್ಟಿ ಬಿಡಬೇಕಾಗಿದೆ. ಆ ಅರಣ್ಯಕ್ಕೆ ಅಟ್ಟಿ ಬಿಟ್ಟಾಗ ನಾವು ಯೂದರ ಒಂದು ಆ ಸಂಸ್ಕೃತಿಯನ್ನು ನಾವು ನೋಡುವಾಗ ಅವರು ಆ ಕುರಿಯನ್ನು ಅಟ್ಟಿ ಬಿಡ್ತಾರೆ ಅರಣ್ಯದಲ್ಲಿ. ಆ ಕುರಿಯನ್ನು ಅಟ್ಟಿ ಬಿಟ್ಟಾಗ ಆ ಕುರಿ ಹೋಗ್ತದೆ. ಆ ಕುರಿ ಎಲ್ಲೆಲ್ಲಿಗೆಲ್ಲ ಹೋಗ್ತದೋ ಅಲ್ಲಿಗೆಲ್ಲ ಹೋಗ್ತಾ ಇರ್ತದೆ. ಆದ್ರೆ ಹಿಂದೆ ಕುರುಬ, ಆ ಯಾಜಕ ಹೋಗ್ತಾ ಇರ್ತಾನೆ. ಕುರುಬ ಅಲ್ಲ, ಯಾಜಕ. ಯಾಕಂದ್ರೆ ಅದು ದೇವರ ಸ್ಥಾನದಿಂದ ಕಳಿಸಲ್ಪಟ್ಟಲ್ಲ, ಅದಕ್ಕೋಸ್ಕರವಾಗಿ ಯಾಜಕ ಹೋಗ್ತಾನೆ. ಅದು ಕುರಿ ಒಂದು ಬೆಟ್ಟದ ತುದಿಗೆ ಹೋಗ್ತದೆ. ತುದಿಗೆ ಹೋಗುವವರೆಗೂ ಕೂಡ ಯಾಜಕನು ಹಿಂದೆನೆ ಹೋಗ್ತಾನೆ. ಹಿಂದೆನೆ ಹೋಗಿ ಕಡೆಯದಾಗಿ ಆ ಕುರಿಗೆ ಬೇರೆ ದಾರಿ ಇರ್ಲಿಲ್ಲ, ನೋಡ್ತಾ ಇರ್ತದೆ. ಹಿಂಗೆ ನೋಡ್ತಾ ಇದ್ದಾಗ ಆ ಯಾಜಕ ಹಿಂದಿನಿಂದ ಏನ್ ಮಾಡ್ತಾನೆ, ಆ ಕುರಿಯನ್ನು ಅಲ್ಲಿಂದ ತಳ್ಳಿ ಬಿಡ್ತಾನೆ. ಹಲ್ಲೆಲೂಯಾ. ಅದು ತಳ್ಳಿ ಬಿಟ್ಟಾಗ ಏನಾಗ್ತದೆ, ಅದು ಬೆಟ್ಟದಿಂದ ತುದಿಯಿಂದ ಮತ್ತೆ ಕೆಳಗಡೆ ಹಳ್ಳಕ್ಕೆ, ಪಾತಾಳಕ್ಕೆ ಬೀಳ್ತದೆ. ಏನಾಗ್ತದೆ? ಪಾತಾಳಕ್ಕೆ ಬಿದ್ದು ತನ್ನ ಪ್ರಾಣವನ್ನು ಅಲ್ಲಿ ಬಿಡುತ್ತದೆ. ಹಲ್ಲೆಲೂಯಾ. 2 ಕುರಿ, ಒಂದು ದೇವಾಲಯದಲ್ಲೇ ಕಳೆಯಲ್ಪಟ್ಟ ಕುರಿ, ಇನ್ನೊಂದು ಅರಣ್ಯದ ಬೆಟ್ಟದ ತುದಿಯಿಂದ ತಳ್ಳಲ್ಪಟ್ಟಂತ ಒಂದು ಕುರಿ. ಆ ಕುರಿಯನ್ನು ತಳ್ಳಿದಾಗ ಅದು ಹಳ್ಳದಲ್ಲಿ ಬಿತ್ತು. ಯಾವ ಹಳ್ಳದಲ್ಲಿ? ಪಾತಾಳದಲ್ಲಿ. ಪಾತಾಳ ಅಂತ ಹೇಳಿದ್ರೆ ಅದು ನರಕಕ್ಕೆ ಸಂಬಂಧಪಟ್ಟದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ನೀವು ನೆನೆಸ್ಬೋದು, ಯೇಸು ಕ್ರಿಸ್ತನು ಪಾತಾಳಕ್ಕೆ ಹೋದನ ಅಂತೇಳಿ. ಹೌದು, ಯೇಸು ಕ್ರಿಸ್ತನು ಪಾತಾಳಕ್ಕೆ ಹೋದನು. ಯಾತಕ್ಕೋಸ್ಕರವಾಗಿ? ಪಾತಾಳದಲ್ಲಿರ್ತಕ್ಕಂಥ, ಸೆರೆಯಲ್ಲಿರ್ತಕ್ಕಂಥ ಆತ್ಮಗಳಿಗೆ ಸ್ವಾರ್ಥೆಯನ್ನು ಸಾರುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಪಾತಾಳಕ್ಕೂ ಹೋದನು. ಹಲ್ಲೆಲೂಯಾ. ಪಾತಾಳವು ಆತನು ಮರಣ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಆ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ನಾವು ಇಲ್ಲಿ ನೋಡುವಾಗ ಮೊದಲನೇದಾಗಿ ಈ ಕುರಿಯನ್ನು ಯಾರು ಇದನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾರೋ, ಈ ಕುರಿಯ ಮೇಲೆ ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾರೋ ಅವರಿಗೆ ಮಾತ್ರ ಪಾಪ ವಿಮೋಚನೆ, ಪಾಪದಿಂದ ಬಿಡುಗಡೆ, ಪಾಪದಿಂದ ಅವರಿಗೆ ಸಂಪೂರ್ಣವಾದಂತ ಅವರಿಗೆ ರಕ್ಷಣೆ. ಹಲ್ಲೆಲೂಯಾ. ಯಾಕೆಂತ ಹೇಳಿದ್ರೆ ಒಪ್ಪಿಕೊಳ್ಳಬೇಕು. ಪಾಪಗಳನ್ನು, ದೋಷಗಳನ್ನು ಮುಚ್ಚಿಕೊಳ್ಳುವವನು ಅವನು ಯಾವತ್ತೂ ಶುಭ ಹೊಂದನು. ಪಾಪಗಳನ್ನು, ದೋಷಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರಕುತ್ತದೆ. ಈ ಲೋಕದಲ್ಲಿ ಮಾಡಿದಂತ ಎಲ್ಲ ಮನುಷ್ಯರು ಕೂಡ ಏನಾದ್ರೂ ಒಂದು ತಪ್ಪು ಮಾಡೇ ಮಾಡ್ತಾರೆ ಮನುಷ್ಯರುಗಳು. ಯಾಕೆಂತ ಹೇಳಿದ್ರೆ ನಾವು ಜೀವಿಸುತ್ತಿರುವಂತ ಈ ಲೋಕ ಅಷ್ಟೊಂದು ದುಷ್ಟದಾದಂತ ಲೋಕವಾಗಿದೆ. ನಾವು ಸರಿಯಾಗಿದ್ರು ಕೂಡ, ನಾವು ಸರಿಯಾಗಿ ನಡೀತಾ ಇದ್ರು ಕೂಡ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಪಾಪದ ಕೊಳಗಳು, ಪಾಪದ ಹೊಲಸು ಕಾರ್ಯಗಳು. ನೋಡ್ರಿ, ಹೆಣ್ಣು ಮಕ್ಕಳಿಗೆ ವಸ್ತ್ರ, ಬಟ್ಟೆ ಹಾಕಿಕೊಳ್ಳುವುದಕ್ಕೆ ಬರ್ತಾ ಇಲ್ಲ ಇವತ್ತು. ಆ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಅವರು, ನಾವು ಮನೆ ಒಳಗಡೆ ಹಾಕೊಳ್ಳುವಂತ ಬಟ್ಟೆ, ಬನೀನ್ ತರ ಒಂದು ಹಾಕೊಂಡಿರ್ತೀವಿ ಮನೆ ಒಳಗಡೆ, ಅದನ್ನ ಇವತ್ತು ಹಾಕೊಂಡು ಹೆಣ್ಣು ಮಕ್ಕಳು ಹೊರಗಡೆ ಸುತ್ತಾಡ್ತಾ ಇದ್ದಾರೆ. ನಾವು ಫುಲ್ ಪ್ಯಾಂಟ್ ಹಾಕೊಂಡು ಹೊರಗಡೆ ಬರೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೇವೆ, ಆದ್ರೆ ಹೆಣ್ಣು ಮಕ್ಕಳು ಇಲ್ಲಿವರೆಗೂ ಚಡ್ಡಿ ಹಾಕೊಂಡು ರೋಡಲ್ಲಿ ತಿರುಗಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಂತ ಒಂದು ಅವಲಕ್ಷಣವಾದಂತ ದೇಶ.
ಆದ್ರೆ ನಾವು ಪರಿಶುದ್ಧವಾಗಿದ್ದೇವೆ. ದೇವರ ಆಲಯಕ್ಕೆ ಬಂದು ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರ ರಕ್ತವನ್ನು ನಮ್ಮ ಮೇಲೆ ತೆಗೆದುಕೊಳ್ಳುತ್ತೇವೆ. ಆದ್ರೆ ನಾವು ದಾರಿಯಲ್ಲಿ ಹೋಗುವಾಗ ಅಂತ ಕಾರ್ಯಗಳನ್ನು ನೋಡ್ತೇವೆ. ನೋಡಿದಾಗ ಏನಾಗ್ತದೆ, ನಾವು ಅಶುದ್ಧವಾಗ್ತೇವೆ, ನಾವು ಪಾಪವಂತರಾಗ್ತೇವೆ. ಆಗ ನಾವೇನ್ ಮಾಡ್ತೇವೆ, ದೇವರೇ ನನ್ನನ್ನು ಇಂಥ ಒಂದು ಸ್ಥಳದಲ್ಲಿ ಇಟ್ಟಿದ್ಯಾ, ಬೇಗನೆ ನನ್ನನ್ನು ತೆಗೆದುಕೋ ದೇವರೇ, ನಿನ್ನ ರಾಜ್ಯ ಬೇಗನೆ ಬರಲಿ ಕರ್ತನೆ, ಇಂಥ ಹೊಲಸಾದ ಕಾರ್ಯವನ್ನೆಲ್ಲ ನೋಡುವುದಕ್ಕೆ ನನ್ನನ್ನು ಈ ಭೂಮಿಯಲ್ಲಿ ಇಟ್ಟಿದ್ಯಾ ಅಂತೇಳಿ ನಾವೇನ್ ಮಾಡ್ತೇವೆ, ಹೃದಯದಲ್ಲೇ ಪ್ರಾರ್ಥನೆ ಮಾಡ್ತೇವೆ. ಅಲ್ಲ, ಮನೆಗೆ ಬಂದ ಮೇಲೆ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಅದನ್ನೇ ಹೇಳ್ತಾರೆ, ಒಂದು ಸ್ತ್ರೀಯ ಜೊತೆಯಲ್ಲಿ ಅವನು ದೇಹ ಸಂಬಂಧ ಇಟ್ಟುಕೊಂಡಾಗ ಅವ ವ್ಯಭಿಚಾರ ಆಗ್ತದೆ. ಆದ್ರೆ ನಾನು ನಿಮಗೆ ಹೇಳ್ತೇನೆ, ಒಂದು ಸ್ತ್ರೀಯನ್ನು ಮೋಹಿಸಿ ಇಚ್ಛೆಯಿಂದ ನೋಡುವಾಗ್ಲೇನೆ ಅವನು ಪಾಪ ಮಾಡಿ ಆಯ್ತು ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾದ್ರೆ ನಾವು ನೋಡುವಾಗ ಎಷ್ಟೋ ತಪ್ಪುಗಳಾಗ್ತವೆ. ನಾವು ನಡೆದುಕೊಂಡು ಹೋಗುವಾಗ ನಮ್ಮ ಮಾತುಗಳಿಂದ ಎಷ್ಟು ತಪ್ಪುಗಳು ಬರುತ್ತದೆ. ನಾವು ನಡೆಯುವಾಗ ಎಷ್ಟು ನಮ್ಮ ಕಾಲುಗಳು ತಪ್ಪು ಮಾಡ್ತವೆ, ಕೈಗಳು ತಪ್ಪು ಮಾಡ್ತವೆ. ಆದ್ರೆ ನಾವೇನ್ ಮಾಡ್ತೇವೆ, ದೇವರಕ್ಕೋಸ್ಕರವಾಗಿ ನಾವು ಆಲಯಕ್ಕೆ ಬಂದಾಗ ಮನೆಯಲ್ಲಿ ಏಕಾಂತವಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ದೇವರೇ, ನಮ್ಮನ್ನು ಈ ಒಂದು ಪಾಪದ ಲೋಕದಿಂದ ನಮ್ಮನ್ನು ಬಿಡುಗಡೆ ಮಾಡು. ನಮ್ಮ ಕಣ್ಣು ಇಂಥ ಒಂದು ದುಷ್ಟ ಕಾರ್ಯಗಳನ್ನೆಲ್ಲ ನೋಡ್ತು, ದೇವರೇ ನಮ್ಮನ್ನು ನಾವು ಬೇಕಂತ ನಾವು ನೋಡ್ತಾ ಇಲ್ಲ, ನಮಗೆ ಕ್ಷಮಾಪಣೆ ಕೊಡು ಅಂತೇಳಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಯಾಕೆಂತ ಹೇಳಿದ್ರೆ ನಾವು ಪರಿಶುದ್ಧರಾಗಿರಬೇಕು. ದೇವರು ಪರಿಶುದ್ಧನಾಗಿದ್ದಾನೆ, ಆತನನ್ನು ನಂಬುವವರು ಕೂಡ ಪರಿಶುದ್ಧರಾಗಿರಬೇಕೆಂಬುದು ಆತನ ವಾಕ್ಯದ ಪ್ರಕಾರವಾಗಿದೆ. ಇವತ್ತು ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಹಲ್ಲೆಲೂಯಾ. ನೋಡ್ರಿ, ಅರಣ್ಯಕಾಂಡದಲ್ಲಿ ಒಂದು ವಾಕ್ಯ ಇದೆ, ತೆಗೆದುಕೊಳ್ಳೋಣ. ಅರಣ್ಯಕಾಂಡ, ನಂಬರ್ಸ್ 35 ಚಾಪ್ಟರ್, எண்ணாகமம் 35வது அதிகாரம் 12 words. 35th chapter 12 words. ಪೇಜ್ ನಂಬರ್ 197. ಹಳೆ ಒಡಂಬಡಿಕೆಯಲ್ಲಿ 35:12. ಆ ಆಶ್ರಯ ಸ್ಥಾನಗಳು ನಿಮ್ಮೊಳಗೆ ಇರಬೇಕು. ಕೈತಪ್ಪಿ ಮತ್ತೊಬ್ಬನನ್ನು ಕೊಂದವನು ಇಸ್ರೇಲನಾಗಲಿ ಪರದೇಶನಾಗಲಿ ನಿಮ್ಮಲ್ಲಿ ಹಿಡಿದುಕೊಂಡವನಾಗಲಿ ಆ 6 ಪಟ್ಟಣಗಳೊಳಗೆ ಇದಕ್ಕೆ ಓಡಿ ಹೋಗಿ ಹೊಂದಬಹುದು. ತಮಿಳ್ல வாசிக்கலாம் பிரதர். 35:12. ಇಲ್ಲಿ ದೇವರು ಏನ್ ಹೇಳ್ತಾ ಬರ್ತಾ ಇದಾರೆ ಅಂತ ಹೇಳಿದ್ರೆ, ಯಾರಾದ್ರೂ ಕೂಡ ಕೈ ತಪ್ಪಿ ಒಬ್ಬ ಮನುಷ್ಯನನ್ನು ಕೊಲೆ ಮಾಡ್ಬಿಟ್ರೆ, ಅಲ್ಲದ ಬೇರೆ ಏನಾದ್ರೂ ಒಂದು ಅನಾಹುತ ಆಗ್ಬಿಟ್ರೆ, ಅವನು ಆ ಆಶ್ರಯ ಪಟ್ಟಣದಲ್ಲಿ ಹೋಗಿ ಅವನು ಆಶ್ರಯ ಪಡೆದುಕೊಳ್ಳಬಹುದು ಅಂತ ಹೇಳಿ ಹೇಳ್ತಾ ಇದಾರೆ. ಯಾಕೆ ಬೇಕಂತ ಹೇಳಿ ಮಾಡೋದಲ್ಲ, ಕೈ ತಪ್ಪಿ ಮಾಡಿದಾಗ. வாசிக்கலாம் கேட்சிங்களா? 35:12. கொலை செய்தவன் நியாய சபையில நியாயம் விசாரிக்கப்படுபவன் படுமுன் சாகாமல் பழி வாங்குகிறவன் கைக்கு தப்பி போய் கை பிசுகாமல் இருக்கணும் பாருங்க. தப்பி போகும் இருக்கும்படிக்கு அவைகளை உங்களுக்கு அடைக்கலம் பட்டணங்களாய் இருக்க கடவது. அடைக்கல பட்டணங்களாக இருக்க கடவது. நீங்கள் கொடுக்கும் பட்டணங்களில் 6 பட்டணங்கள் அடைக்கலத்துக்காக இருக்க வேண்டும். யோர்தானுக்கு இப்புறத்தில் 3 பட்டணங்களையும் கானான் தேசத்திலே 3 பட்டணங்களையும் கொடுக்க வேண்டும். அவைகள் அடைக்கல பட்டணங்களாம். கைப்பிசுகி ஒருவனை கொன்றவன் எவனோ அவன் அங்கே ஓடி போயிருக்கும்படிக்கு அந்த 6 பட்டணங்களையும் இஸ்ரவேல் புத்திரருக்கு உங்கள். ಹೋದ ಬ್ರದರ್, ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬನು ತಪ್ಪಿ ಏನಾದ್ರೂ ಒಂದು ತಪ್ಪು ಮಾಡ್ಬಿಟ್ರೆ, ಒಂದು ಕೊಲೆ ಮಾಡ್ಬಿಟ್ರೆ, ಏನೋ ಒಂದು ಮಿಸ್ಟೇಕ್ ಆಗಿ ಮಾಡ್ಬಿಟ್ರೆ, ಆಕ್ಸಿಡೆಂಟ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ,
ಅದು ಒಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ತಪ್ಪು ನಡೆದೋಗ್ಬಿಟ್ರೆ ಅವನ್ ಏನ್ ಮಾಡ್ಬೇಕಾಗಿದೆ, ಅವನು ಬೇಕಂತ ಮಾಡ್ಲಿಲ್ಲ, ಅವನು ತನ್ನ ಗೌರವಕ್ಕೋಸ್ಕರವಾಗಿ ಅಹಂಕಾರಕ್ಕೋಸ್ಕರವಾಗಿ ಹೋಗಿ ಮಾಡ್ಲಿಲ್ಲ, ಏನೋ ಮಿಸ್ಟೇಕ್ ಆಗಿ ಆ ರೀತಿ ಕೊಲೆ ಆಗೋಯ್ತು. ಅದಕ್ಕೋಸ್ಕರವಾಗಿ ಆ ಮನುಷ್ಯ ಏನ್ ಮಾಡ್ಬೇಕಾಗಿದೆ, ಹಲ್ಲೆಲೂಯ, ಆ ಮನುಷ್ಯನು ಹೋಗಿ ಆ ಆಶ್ರಯ ಪಟ್ಟಣದಲ್ಲಿ ಉಳ್ಕೊಳ್ಳಬೇಕಾಗಿದೆ. ಅವನ ಜೀವ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ, ಅವನ ಆತ್ಮ ದೇವರಿಗೆ ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ ಅವನು ಹೋಗಿ ಆ ಒಂದು ಆಶ್ರಯ ಪಟ್ಟಣದಲ್ಲಿ, ತಮಿಳಿನಲ್ಲಿ ಹೇಳ್ತದೆ ಅಡೆಕ್ಕಳ ಪಟ್ಟಣ ಅಂತ ಹೇಳಿ, ಆ ಆಶ್ರಯ ಪಟ್ಟಣ ಬೇರೆ ಯಾರು ಅಲ್ಲ, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಒಂದು ವೇಳೆ ಆ ಮನುಷ್ಯನು ಆಶ್ರಯ ಪಟ್ಟಣವನ್ನು ಬಿಟ್ಟು ಹೊರಗಡೆ ಬರುವುದಾದ್ರೆ, ಈ ಕೊಲೆ ಆದಂತವನ ಸಂಬಂಧಿಕರು ಯಾರಾದ್ರೂ ಅವನ ನೋಡಿ ಅವನನ್ನು ಕೊಲೆ ಮಾಡೋದಕ್ಕೆ ಸಹಾಯ ಆಗ್ತದೆ. ಅದಕ್ಕೋಸ್ಕರವಾಗಿ ದೇವರಲ್ಲಿ ಎಚ್ಚರಿಸ್ತಾ ಇದ್ದಾರೆ ಏನಂತೇಳಿ, ನೀವು ಯಾವುದೇ ಕಾರಣಕ್ಕೂ ಆ ಒಂದು ಆಶ್ರಯ ಪಟ್ಟಣವನ್ನು ಬಿಟ್ಟು ನೀವು ಹೊರಗಡೆ ಬರಬಾರದು ಅಂತೇಳಿ. ಇವತ್ತು ಆ ಆಶ್ರಯ ಪಟ್ಟಣವಾಗಿ ಯೇಸು ಕ್ರಿಸ್ತನಿದ್ದಾರೆ. ಆ ಯೇಸು ಕ್ರಿಸ್ತನ ಬಳಿಯಲ್ಲಿ ಇರುವಂತ ಮನುಷ್ಯನಿಗೆ ಅವನಿಗೆ ಆರೋಗ್ಯ, ಆ ಯೇಸು ಕ್ರಿಸ್ತನಲ್ಲಿ ಇರುವವನಿಗೆ ಅವನಿಗೆ ಸಮಾಧಾನ, ಆ ಯೇಸು ಕ್ರಿಸ್ತನಲ್ಲಿ ಇರುವವನಿಗೆ ಅವನಿಗೆ ಜೀವ ರಕ್ಷಣೆ. ಆ ಯೇಸು ಕ್ರಿಸ್ತನನ್ನು ಬಿಟ್ಟು ಹೊರಗಡೆ ಬಂದಾಗ ಸೈತಾನು ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಕಾಯ್ತಾ ಇದ್ದಾನೆ, ಯಾರನ್ನು ನುಂಗಬೇಕು ಅಂತ ಹೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಸೇರುವಂತ ಕಾನಾನ್ ದೇಶದಲ್ಲಿ 3 ಆಶ್ರಯ ಪಟ್ಟಣಗಳನ್ನು ಮತ್ತು ಆ ಯೋರ್ದಾನನ್ನು ದಾಟಿದ ನಂತರ, ಯೋರ್ದಾನ್ ಎಂಬುದು ಮರಣಕ್ಕೆ ಸಮವಾಗಿದೆ, ಮರಣವನ್ನು ದಾಟಿದ ನಂತರ ನೀವು ಆಶ್ರಯ ಪಟ್ಟಣಗಳನ್ನು ನೇಮಿಸಿಕೊಳ್ಳಬೇಕು. ಒಬ್ಬನು ಕೈ ತಪ್ಪಿ ಏನಾದ್ರೂ ಒಂದು ತಪ್ಪು ಮಾಡಿಬಿಟ್ರೆ ಹೋಗಿ ಆ ಆಶ್ರಯ ಪಟ್ಟಣದಲ್ಲಿ ಅವನು ಉಳ್ಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಆಶ್ರಯ ಪಟ್ಟಣವನ್ನು ಬಿಟ್ಟು ಅವನು ಆ ಬೌಂಡ್ರಿಯನ್ನು ಬಿಟ್ಟು ಹೊರಗಡೆ ಬರಲೇಬಾರದು, ಅವನು ಆ ಎಲ್ಲೆಯನ್ನು ಬಿಟ್ಟು ಹೊರಗಡೆ ಬರಲೇಬಾರದು. ಅವತ್ತು ಆಶ್ರಯ ಪಟ್ಟಣವಾಗಿತ್ತು, ಇವತ್ತು ಯೇಸು ಕ್ರಿಸ್ತನ ಶರೀರವಾಗಿದೆ, ಯೇಸು ಕ್ರಿಸ್ತನ ವಾಕ್ಯವಾಗಿದೆ. ಆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಯಾವ ಮನುಷ್ಯನಿರ್ತಾನೋ ಅವನಿಗೆ ಅಷ್ಟು ದಿನಗಳು ಅವನಿಗೆ ಸೇಫ್ಟಿ, ಅವನಿಗೆ ಆಶ್ರಯ ದುರ್ಗ, ಅವನಿಗೆ ಕೋಟೆ, ಅವನಿಗೆ ಎಲ್ಲವೂ ಕೂಡ ದೇವರಾಗಿರ್ತಾರೆ, ಯೇಸು ಕ್ರಿಸ್ತನಾಗಿರ್ತಾರೆ. ಆ ಮನುಷ್ಯ ಯಾವುದೇ ಕಾರಣಕ್ಕಾಗಲಿ ವಾಕ್ಯವನ್ನು ಬಿಟ್ಟು ಹೊರಗಡೆ ಬರಬಾರದು. ವಾಕ್ಯವನ್ನು ಬಿಟ್ಟು ಹೊರಗಡೆ ಬಂದಿದ ತಕ್ಷಣ ಸಿಂಹ, ಯಾವುದು ಸೈತಾನ ಸಿಂಹದೋಪಾದಿಯಲ್ಲಿ ಕಾಯ್ತಾ ಇದ್ದಾನೆ. ನಾವು 1 ಪೇತ್ರದಲ್ಲಿ ನೋಡುತ್ತೇವೆ 5ನೇ ಅಧ್ಯಾಯದಲ್ಲಿ, ಅವನು ಯಾರನ್ನು ನುಂಗಬೇಕಂತ ಹೇಳಿ ಕಾಯ್ತಾ ಇದ್ದಾನೆ. ಇವತ್ತು ನಾವು ನುಂಗಲ್ಪಡಬೇಕಾ ಅಲ್ಲದ ರಕ್ಷಿಸಲ್ಪಡಬೇಕಾ, ನಮ್ಮನ್ನು ನಾವೇ ತೀರ್ಮಾನ ಮಾಡಿಕೊಳ್ಳಬೇಕಾಗಿದೆ. ದೇವರು ನಮಗೋಸ್ಕರವಾಗಿ ಮಾರ್ಗಗಳನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಆ ಮಾರ್ಗಗಳಲ್ಲಿ ನಾವು ಸರಿಯಾಗಿ ನಡೆದ್ರೆ ಮಾತ್ರ ನಾವು ಹೋಗಿ ಸೇರಬೇಕಾದ ಸ್ಥಳವನ್ನು ನಾವು ಸೇರಿಕೊಳ್ಳುತ್ತೇವೆ. ಇಲ್ಲದಿದ್ರೆ ನಾವ್ಯಾರು ಕೂಡ ಹೋಗಿ ಸೇರಬೇಕಾದಂತ ಸ್ಥಳ ಸೇರುವುದಕ್ಕೆ ಸಾಧ್ಯವಿಲ್ಲ ಸಹೋದರನೇ ಸಹೋದರಿಯೇ. ಅದರಿಂದ ನಾನು ಇವತ್ತು ಹೇಳ್ತಾ ಇದ್ದೇನೆ ಏನಂತೇಳಿ, ಆ ದೇವರು ನಮಗೋಸ್ಕರವಾಗಿ ಆತನು ಟಗರಾಗಿದ್ದಾನೆ, ನಮಗೋಸ್ಕರವಾಗಿ ಆತನು ಕುರಿಮರಿಯಾಗಿದ್ದಾನೆ, ನಮಗೋಸ್ಕರವಾಗಿ ಆತನು ಹೋತ ಮರಿಯಾಗಿದ್ದಾನೆ, ನಮಗೋಸ್ಕರವಾಗಿ ಪಾಪಕ್ಕೋಸ್ಕರವಾಗಿ ಆತನು ಒಡೆಯಲ್ಪಟ್ಟವನಾಗಿದ್ದನು. ಹಲ್ಲೆಲೂಯಾ. ಯಾರು? ಪಾಪದ ಕೊಂಡಿಯನ್ನು ಮುರಿದಾತನ ಆತನಾಗಿದ್ದಾನೆ. ಪಾಪದ ಕೊಂಡಿಯನ್ನು ಮುರಿದಾತನು ಯೇಸು ಕ್ರಿಸ್ತನೇ ಅಲ್ಲದೆ ಬೇರೆ ಯಾರು ಇರಲಿಕ್ಕೆ ಸಾಧ್ಯವಿಲ್ಲ. ನಾವು ಆ ಕೊರಿಂಥದಲ್ಲಿ ತೆಗೆದುಕೊಳ್ಳೋಣ, 2 ಕೊರಿಂಥದಲ್ಲಿ ಒಂದು ವಾಕ್ಯ ತೆಗೆದುಕೊಂಡು ಓದೋಣ. ಅಲ್ಲಿ ಎಷ್ಟು ಅದ್ಭುತವಾಗಿ ದೇವರು ಹೇಳ್ತಾ ಇದ್ದಾರೆ ನೋಡ್ರಿ. 1 ಕೊರಿಂಥ್ಯ 15ನೇ ಅಧ್ಯಾಯ 55ನೇ ವಚನ. 1 ಕೊರಿಂಥ್ಯ, 1 ಕೊರಿಂಥಿಯನ್ಸ್ ಹೊಸ ಒಡಂಬಡಿಕೆಯಲ್ಲಿ 15ನೇ ಅಧ್ಯಾಯ 55ನೇ ವಚನ, ಪೇಜ್ ನಂಬರ್ 214, 214. 1 Corinthians 15th chapter verse 55. 15ನೇ ಅಧ್ಯಾಯ 55ನೇ ವಚನ. ಮರಣವೇ ನಿನ್ನ ಜಯವೆಲ್ಲಿ. ಮೇಲೆ ಸ್ವಲ್ಪ ಕೊಂಚ ಮೇಲಿಂದ ವಾಸಿಗಳಪ್ಪ. ಮರಣವೇ ನುಂಗಿ ಹೋಯಿತು, ಮರಣವೇ ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಆ ಮರಣದ ಕೊಂಡಿ ಪಾಪವೇ. ಆಮೇನ್, ಹಲ್ಲೆಲೂಯಾ. ಆ ಪಾಪಕ್ಕೆ ಮರಣದ ಕೊಂಡಿ ಯಾವ್ದಂತ ಹೇಳಿದ್ರೆ ಧರ್ಮಶಾಸ್ತ್ರವಾಗಿದೆ ಅಂತೆ. ಹಳೆ ಒಡಂಬಡಿಕೆಯಲ್ಲಿ ಏನಾಗಿತ್ತು? ಆತನು ಕುರಿಗಳ ರಕ್ತದ ಕೆಳಗಡೆ ಇದ್ರು ಜನಗಳೆಲ್ಲ.
ಆ ಕುರಿಗಳ ರಕ್ತದ ಕೆಳಗಡೆ ನಿಮ್ಮನ್ನು ಇರುವುದಕ್ಕೆ ದೇವರಿಗೆ ಆತನ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ದೇವರು ನಿತ್ಯವಾದ ದೇವರ ಒಟ್ಟಿಗೆ ಇಟ್ಟುಕೊಳ್ಳೋದಕ್ಕೋಸ್ಕರವಾಗಿ ಆತನೇ ತನ್ನನ್ನು ಸಂಪೂರ್ಣವಾಗಿ ಒಂದು ಟಗರಾಗಿ ತನ್ನನ್ನು ಒಪ್ಪಿಸಿಕೊಂಡು ಆ ಪಾಪಕ್ಕೆ ತನ್ನನ್ನೇ ತಾನು ತ್ಯಾಗಮಯವಾಗಿ ಒಪ್ಪಿಸಿಕೊಟ್ಟು ಆ ದೇವರ ಪರಿಶುದ್ಧ ಸ್ಥಳಕ್ಕೆ ತನ್ನ ರಕ್ತವನ್ನೇ ತೆಗೆದುಕೊಂಡು ಆತನ ಹೋದನು. ಯಾತಕ್ಕೋಸ್ಕರವಾಗಿ? ನಿನ್ನನ್ನು ನನ್ನನ್ನು ಆ ಒಳಗಡೆ ಕರೆಕೊಂಡು ಹೋಗುವುದಕ್ಕೋಸ್ಕರವಾಗಿ, ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವುದಕ್ಕೋಸ್ಕರವಾಗಿ. ದೇವರು ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಪರಿಶುದ್ಧ ಸ್ಥಳಕ್ಕೆ ಯಾರು ಹೋಗ್ತಾರೋ ಅವರಿಗೆ ಮರಣವಾಗಿತ್ತು. ಇವತ್ತು ಯಾರು ಆ ಪರಿಶುದ್ಧ ಸ್ಥಳಕ್ಕೆ ಬರದೇ ಇದ್ದಾರೋ ಅವರಿಗೆ ಮರಣವಾಗಿದೆ. ಹಲ್ಲೆಲೂಯಾ. ಇವತ್ತು ನಾವು ಆ ಮರಣವನ್ನು ದಾಟಿದ್ದೇವೆ ಅಂತ ಹೇಳಿದ್ರೆ ನಾವು ಯೇಸು ಕ್ರಿಸ್ತನ ರಕ್ತವನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಆ ಕಾಲದಲ್ಲಿ ಆ ಯಾಜಕನು ಆ ಕುರಿಯ ರಕ್ತವನ್ನು ವರ್ಷಕ್ಕೆ ಒಂದು ಬಾರಿ ಮಾತ್ರ ತೆಗೆದುಕೊಂಡು ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇದ್ದನು. ಹಲ್ಲೆಲೂಯಾ. ದೇವರು ಏನ್ ಮಾಡಿದ್ರು? ಇದು ಸರಿಯಾದಂತ ಒಂದು ಪದ್ಧತಿ ಅಲ್ಲ. ಈ ಜನಗಳನ್ನು ನಿರಂತರವಾಗಿ ನನ್ನ ಬಳಿಗೆ ಇಟ್ಟುಕೊಳ್ಳಬೇಕಂತ ಹೇಳಿದ್ರೆ ನಾನು ಒಂದು ಮಾರ್ಗವನ್ನು ಸಿದ್ಧ ಮಾಡುತ್ತೇನೆ. ಅದಕ್ಕೋಸ್ಕರವಾಗಿ ನಾನೇ ಅದಕ್ಕೆ ಬೆಲೆ ಕ್ರಯವಾಗಿ ಹೋಗ್ತೇನೆ ಅಂತೇಳಿ ಆತನು ಸರ್ವಶಕ್ತನಾದ ದೇವರು ಮನುಷ್ಯನ ಅವತಾರವನ್ನು ತೆಗೆದುಕೊಂಡು ಆತನ ಕನ್ಯೆ ಮರಿಯಳ ಜೊತೆಯಲ್ಲಿ ಬಂದು ಏನ್ ಮಾಡಿದ್ರು? ಆತನು ಆಕೆಯ ಗರ್ಭದಲ್ಲಿ ಜನಿಸಬೇಕಾಗಿ ಆತನು ಕನ್ಯೆ ಮರಿಯಳ ಆ ಒಂದು ಹೊಟ್ಟೆಯನ್ನು ಬಾಡಿಗೆಗೆ ತೆಗೆದುಕೊಂಡು, ಹಲ್ಲೆಲೂಯಾ, ಆ ಗರ್ಭವನ್ನು ಬಾಡಿಗೆಗೆ ತೆಗೆದುಕೊಂಡ ದೇವರು. ನೋಡ್ರಿ ಎಷ್ಟು ಒಂದು ಅದ್ಭುತವಾದಂತ ದೇವರು. ಪ್ರವಾದಿ ಈ ರೀತಿಯಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ ಪ್ರವಾದಿ ಅಂತ ಹೇಳಿದ್ರೆ ಅದ್ಭುತವಾಗಿ ಇದನ್ನ ಹೇಳ್ತಾರೆ. ಅವತ್ತಿದ್ದಂತ ಫರಿಸಾಯರು, ಅವತ್ತಿದ್ದಂತ ಯಾಜಕರು, ಅವತ್ತಿದ್ದಂತ ವೇದ ಪಾರಕರು, ಇವರುಗಳೆಲ್ಲ ಸದ್ದುಕಾಯಗಳೆಲ್ಲ ಏನ್ ಮಾಡ್ತಾ ಇದ್ರಂತೆ? ಆ ಯೆಶಾಯ ಹೇಳಿದಂತ ಪ್ರವಾದನ ವಚನ, ಒಂದು ಕನ್ನಿಕೆ ಗರ್ಭವತಿಯಾಗಿ ಮಗುವನ್ನು ಹೆರುವಳು ಅಂತೇಳಿ ವಾಕ್ಯ ಇದೆಯಲ್ಲ, ಅದು ನನ್ನ ಮಗಳಲ್ಲೇ ನಡೀಬೇಕೆಂಬುದಕ್ಕೂ ಆ ಒಂದು ಆಸೆಯಿಂದ ಏನ್ ಮಾಡ್ತಾ ಇದ್ರು? ಆ ಫರಿಸಾಯರು, ಯಾಜಕರು ತಮ್ಮ ಹೆಣ್ಣು ಮಕ್ಕಳನ್ನ ತೆಗೆದುಕೊಂಡೋಗಿ ಮನೆಗಳಲ್ಲಿ ಜೋಪಾನವಾಗಿ ಕಾಯ್ತಾ ಇದ್ರು. ಹಲ್ಲೆಲೂಯಾ. ಆ ಹೆಣ್ಣು ಮಕ್ಕಳು ಯಾವುದೇ ಗಂಡಸನ ಮುಖವನ್ನು ಇವರು ನೋಡಬಾರ್ದು, ಹೆಣ್ಣು ಮಕ್ಕಳು. ಯಾಕಂದ್ರೆ ಕನ್ನಿಕೆಯಾಗಿರಬೇಕು. ಯಾಕಂದ್ರೆ ವಾಕ್ಯ ಅದನ್ನ ಹೇಳ್ತದೆ, ಒಬ್ಬ ಕನ್ನಿಕೆ ಮಗನನ್ನು ಹಡಿವಳು, ಆತನೇ ಸಮಾಧಾನ ಪ್ರಭು, ಆತನೇ ಆಲೋಚನಾ ಕರ್ತನು, ಆತನ ಆ ಭುಜದ ಮೇಲೆ ಆಡಳಿತ ಆತನ ಭುಜದ ಮೇಲೆ ಬಾಹುನ ಮೇಲೆ ಇರುತ್ತದೆ ಅಂತೇಳಿ ಆತನ ಹೇಳ್ತಾ ಇದ್ದಾನೆ ಅಂತಲ್ಲ. ಆ ಕಾರ್ಯ ನನ್ನ ಮಗಳಲ್ಲೇ ನಡಿಬೇಕೆಂಬುದು ಅವರೆಲ್ಲರ ಬಯಕೆ ಆಗಿತ್ತು. ಅದಕ್ಕೋಸ್ಕರವಾಗಿ ಯಾಜಕರಾಗಿರುವಂತ ಎಲ್ಲಾ ಹೆಣ್ಣು ಮಕ್ಕಳನ್ನು ಅವರ ಮನೆಗಳಲ್ಲಿ ಜೋಪಾನ ಮಾಡ್ತಾ ಇದ್ರು, ಅವರ ಮನೆಗಳಲ್ಲಿ ಸೇಫ್ಟಿ ಮಾಡಿಟ್ಕೊಳ್ತಾ ಇದ್ರು. ತನ್ನ ತಂದೆ ಬಂದ್ರು, ತನ್ನ ತಂದೆ ಜೊತೆಲಿ ಕೂಡ ಅವ್ರು ಏನ್ ಮಾಡ್ತಾರೆ? ಮುಸ್ಕಾಕೊಂಡೆ ತಲೆ ಕೆಳಗಡೆ ಬಗ್ಗಿಸ್ಕೊಂಡೆ ಮಾತಾಡ್ಬೇಕು ಅಂತ ಒಂದು ಪರಿಸ್ಥಿತಿ ಆಗಿತ್ತು. ಅವ್ರು ಆ ರೀತಿಯಾಗಿ ಅವ್ರ ಹೆಣ್ಣು ಮಕ್ಕಳನ್ನು ಸಾಕಿದ್ರು. ಯಾರು? ಅವ್ರ ಹೆಣ್ಣು ಮಕ್ಕಳನ್ನು ಆ ರೀತಿಯಾಗಿ ಸಾಕಿದ್ರು. ಅವ್ರ ಅಣ್ಣ ತಮ್ಮಂದ್ರು ಬಂದ್ರೆ ಕೂಡ ಅವರು ಮುಖ ಕೊಟ್ಟು ನೋಡುವುದಿಲ್ಲ, ತಲೆ ತೆಗೆಸ್ಕೊಂಡು ಆ ಬುರ್ಕ ಹಾಕೊಂಡೆ ಮಾತಾಡ್ತಾ ಇದ್ರು. ಆ ಗಂಡಸನ ಆ ವಾಸನೆ ಕೂಡ ಇವರ ಮೇಲೆ ಬೀಳಬಾರದು ಎಂಬುದು ಆ ಫರಿಸಾಯರು ಯಾಜಕರ ಉದ್ದೇಶವಾಗಿತ್ತು. ಆದ್ರೆ ಅವ್ರು ಏನ್ ಹೇಳ್ಕೊಡ್ತಾ ಇದ್ರು? ನೋಡಮ್ಮ, ಈ ರೀತಿಯಾಗಿ ಪ್ರವಾದನೆ ಹೇಳ್ತಾ ಇದೆ, ಯೆಶಾಯ ಹೇಳಿದ್ದಾರೆ, ಒಂದು ಕನ್ನಿಕೆ ಗರ್ಭವತಿಯಾಗಿ ಒಂದು ಮಗನನ್ನು ಹಿಡಿಯೋಳು ಅಂತೇಳಿ. ಆ ವಾಕ್ಯಕ್ಕೋಸ್ಕರವಾಗಿ ನಿನ್ನ ಈ ರೀತಿಯಾಗಿ ರೂಮಲ್ಲಿ ಕೂಡ ಹಾಕಿ ನಿಮ್ಮನ್ನ ಸಾಕ್ತಾ ಇದ್ದೇವೆ ಅಂತೇಳಿ ಅವ್ರು ಇದ್ ಮಾಡ್ತಾ ಇದ್ರು. ಇದೆಲ್ಲ ಚರಿತ್ರೆಯಲ್ಲಿ ಇದೆ. ಚರಿತ್ರೆ ಏನು ಓದಿದ್ರೆ ನಮ್ಗೆಲ್ಲ ಗೊತ್ತಾಗ್ತದೆ. ಆದ್ರೆ ಈ ಚರಿತ್ರೆಯಲ್ಲಿ ಹೇಳೋ ಪ್ರಕಾರವಾಗಿ ಅಲ್ಲಿ ಅವತ್ತು ಆ ಕಾಲದಲ್ಲಿದ್ದಂತ ಎಲ್ಲಾ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡೋಗಿ ಒಂದು ರೂಮಲ್ಲಿ ಅವರಿಗೆ ಬೇಕಾದಂತ ಆಹಾರ, ಅವರಿಗೆ ಬೇಕಾದಂತ ಬಟ್ಟೆ ಎಲ್ಲವೂ ಕೂಡ ಆ ರೂಮಲ್ಲಿ, ಅವ್ರ ಮನೆ ಬಿಟ್ಟು ಹೊರಗಡೆ ಬರೋಂಗಿಲ್ಲ. ಅವರು ಅಷ್ಟು ಯಾರು ಗಂಡಸರು ಬರದೇ ಇರೋಂಥ ಸಮಯದಲ್ಲಿ ಅವರು ಸ್ವಲ್ಪ ಬೆಳಕಿನಲ್ಲಿ ಬಂದು ಆ ಬಿಸಿಲನ್ನ ಸ್ವಲ್ಪ ತಾಕ ತೆಗೆದುಕೊಂಡು ಮತ್ತೆ ಒಳಗಡೆ ಹೋಗ್ಬೇಕಾಯ್ತು. ಆ ರೀತಿಯಾಗೆಲ್ಲ ಸಾಕಿದ್ರು. ಆದ್ರೆ ಆ ವಾಕ್ಯ ಓದ್ತಾ ಇದ್ರು, ಅವರು ವಾಕ್ಯ ಓದ್ತಾ ಇದ್ರು, ಬರೀ ಬಾಯಲ್ಲಿ ಮಾತ್ರ ಓದ್ತಾ ಇದ್ರು. ಹಲ್ಲೆಲೂಯಾ. ಆದ್ರೆ ಮರಿಯಳು ಏನ್ ಮಾಡಿದ್ಲು ಗೊತ್ತಾ? ಈ ವಾಕ್ಯವನ್ನು ಪ್ರತಿ ವಾರ ಆಲಯಕ್ಕೆ ಹೋಗ್ತಾ ಇದ್ಲು. ಆಲಯಕ್ಕೆ ಹೋಗಿ ಅಲ್ಲಿ ಬೋಧಕರು ಪ್ರಸಂಗ ಮಾಡೋದನ್ನು ಕಿವಿಯಾರ ಕೇಳಿ, ಆ ದೇವರು ನಮಗೆ ಎಷ್ಟೋ ಮಹಾ ದೊಡ್ಡ ದೇವರು, ಆತನೇ ಮೆಸ್ಸಿಯನಾಗಿ ಬರ್ತಾನೆ, ಆತನ ಒಂದು ಕನ್ಯಾ ಮರಿಯಳ ಒಂದು ಕನ್ನಿಕೆ ಇರೋದೇ ಹೊಟ್ಟೆಯಲ್ಲಿ ಜನಿಸ್ತಾನೆ ಅಂತೇಳಿ ಅಲ್ಲಿ ಆ ಪ್ರಸಂಗ ಮಾಡೋದನ್ನು ಈಕೆ ಕೇಳ್ತಾ ಇದ್ದಾಳೆ. ಮನೆಯಲ್ಲಿ ಬಂದು ತನ್ನ ಕೆಲಸವನ್ನೆಲ್ಲ ಮಾಡ್ತಾಳೆ, ಬಟ್ಟೆ ಒಗಿತಾಳೆ, ನೀರನ್ನು ತರ್ತಾಳೆ, ಎಲ್ಲವನ್ನೂ ಮಾಡ್ತಾಳೆ. ಯಾರು? ಮರಿಯಳು. ಇದೆಲ್ಲ ಕೆಲಸಗಳನ್ನು ಮಾಡಿ ಆಮೇಲೆ ದೇವರ ವಾಕ್ಯ ಈಕೆ ಎಷ್ಟು ತನ್ನ ಹೃದಯದಲ್ಲಿ ತೆಗೆದುಕೊಂಡಳು ಅಂತ ಹೇಳಿದ್ರೆ, ಆ ವಾಕ್ಯ ಈ ಒಂದು ಸ್ತ್ರೀ ಇಬ್ರು ಒಂದಕ್ಕೊಂದಾಗಿ ಈ ರೀತಿಯಾಗಿ ಆಗ್ಬಿಟ್ರು. ಹಲ್ಲೆಲೂಯಾ. ಒಂದು ಬೆಸದು ಅಂತ ಇತ್ತು ಇಬ್ರು ಕೂಡ, ಮರಿಯಳು ಮತ್ತು ದೇವರ ವಾಕ್ಯ. ದೇವ್ರ ಏನ್ ಮಾಡಿದ್ರು? ಆ ವಾಕ್ಯ ಸುತ್ತಾ ಇತ್ತು.
700 ವರ್ಷಗಳ ಕಾಲ ಸುತ್ತುತ್ತಾ ಇತ್ತು ಯೆಶಾಯನು ಹೇಳಿದಂತ ಪ್ರವಾದನೆಗೆ ಆ ವಾಕ್ಯ. ಆದ್ರೆ ಆ ಮರಿಯಳು ಯಾವಾಗ ಆ ವಾಕ್ಯವನ್ನು ಹಿಡ್ಕೊಂಡ್ಲೋ, ಆ ವಾಕ್ಯ ಆಕೆಯನ್ನು ಸರಿಯಾಗಿ ಹಿಡ್ಕೊಂಡು. ಹಲ್ಲೆಲೂಯಾ. ಮೊದಲನೇದಾಗಿ ಆ ಮರಿಯಳು ವಾಕ್ಯವನ್ನು ಹಿಡ್ಕೋಬೇಕು, ಆಮೇಲೆ ಆ ವಾಕ್ಯ ಈಕೆಯನ್ನು ಹಿಡ್ಕೊಂತದೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಅದೇ ರೀತಿಯಾಗಿ ಇವತ್ತು ನಾನು ಹೇಳುವಂತ ಈ ವಾಕ್ಯಗಳು ನೀವು ಸರಿಯಾಗಿ ಹಿಡಿದುಕೊಳ್ಳಬೇಕು. ಆ ವಾಕ್ಯವನ್ನು ನೀವು ಹಿಡ್ಕೊಂಡಾಗ ಮಾತ್ರ ಆ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡ್ತದೆ ಹೊರತು ನೀವು ಆ ಕಿವಿಯಲ್ಲಿ ಮಾತ್ರ ಕೇಳಿ ಈ ಕಿವಿಯಲ್ಲಿ ಬಿಟ್ರೆ ಮಾತ್ರ ನಿಮ್ಮಲ್ಲಿ ಏನೂ ಬದಲಾವಣೆ ಬರೋದಿಲ್ಲ. ಈ ವರ್ಷ ಅಲ್ಲ, ನೀವು ಇನ್ನೂ 50 ವರ್ಷಗಳ ಕಾಲ ಸಭೆಗೆ ಬಂದರೂ ಕೂಡ ನಿಮ್ಮಲ್ಲಿ ಬದಲಾವಣೆ ಕಾಣುವುದಿಲ್ಲ. ಆದ್ರೆ ನೀವೇನ್ ಮಾಡ್ಬೇಕು? ಇವತ್ತು ನಾನು ವಾಕ್ಯ ಕೇಳುವುದಕ್ಕೋಸ್ಕರ ಬಂದಿದ್ದೇನೆ, ಇವತ್ತು ಹೇಳುವಂತ ವಾಕ್ಯ ನನ್ನ ಹೃದಯದಲ್ಲಿ ತೆಗೆದುಕೊಳ್ಳುತ್ತೇನೆ, ಇವತ್ತು ಕೇಳುವಂತ ವಾಕ್ಯ ನನ್ನ ಯೋಚನೆಯಲ್ಲಿ ತೆಗೆದುಕೊಳ್ತೇನೆ, ಇವತ್ತು ಹೇಳುವಂತ ವಾಕ್ಯ ನಾನು ಯಾವಾಗಲೂ ನನ್ನ ಮೆದುಳಿನಲ್ಲಿ ಇಟ್ಕೊಂಡು ನನ್ನ ಹೃದಯದಲ್ಲಿ ಇಟ್ಕೊಂಡು ಇದನ್ನು ನಾನು ಮೆಲ್ಕ್ ಹಾಕ್ತಾ ಇರ್ತೇನೆ. ಏನ್ ಮಾಡ್ಬೇಕು? ಮೆಲ್ಕ್ ಹಾಕ್ತಾ ಇರ್ಬೇಕು. ಆ ಮೆಲ್ಕ್ ಹಾಕದಷ್ಟು ಏನಾಗ್ತದೆ? ನಮ್ಮಲ್ಲಿ ಬದಲಾವಣೆಗಳು ಬರ್ತದೆ. ಹಲ್ಲೆಲೂಯಾ. ನೋಡ್ರಿ, ಆ ಒಂದು ಕುರಿ ಏನಾಯ್ತು ಅವತ್ತಿನ ದಿವಸದಲ್ಲಿ? ಅದು ದೇವರಿಗೋಸ್ಕರವಾಗಿ ಸಿದ್ಧ ಮಾಡಲ್ಪಟ್ಟಂತ ಒಂದು ಕುರಿ. ಅದು ಮರಿಯಳ ಮೂಲಕವಾಗಿ ಬಂತು. ಆ ಮರಿಯಳ ಮೂಲಕವಾಗಿ ಬಂದಂತ ಆ ಒಂದು ಯೇಸು ಕ್ರಿಸ್ತನನ್ನು ಅವತ್ತಿದ್ದಂತ ಪರಿಸಾಯರು, ವೇದ ಪಾರಕರು ಮತ್ತು ಸದ್ದುಕಾಯರು ಯಾರು ಕೂಡ ನಂಬಲಿಲ್ಲ. ಎಲ್ಲರೂ ಕೂಡ ಅಸಟೆಯಾಗಿ ನೆನೆಸಿದರು. ಈತ ಯೋಸೇಫನ ಮಗ, ಈತನ ಆ ಮರಿಯಳ ಮಗ, ಇವನು ಸರಿಯಾದ ರೀತಿಯಲ್ಲೇ ಹುಟ್ಲಿಲ್ಲ. ಯಾವುದು? ತಂದೆ ತಾಯಿಗೆ ಹುಟ್ಲಿಲ್ಲ. ಅವರ ತಂದೆ ಮದುವೆ ಆಗೋದಕ್ಕೆ ಮುಂಚಿತವಾಗಿಯೇ ಆ ಸ್ತ್ರೀ ಗರ್ಭವತಿಯಾಗಿದ್ದಳು ಅಂತೇಳಿ ಹಿಂಗೆಲ್ಲ ಅಪಪ್ರಚಾರ ಮಾಡಿ ಯೇಸುವನ್ನು ಅವರು ತೆಗೆದುಕೊಳ್ಳೇ ಇಲ್ಲ. ಹಲ್ಲೆಲೂಯಾ. ಆದ್ರೆ ಆತನು ಪರಿಶುದ್ಧ ರಕ್ತದಿಂದ, ದೇವರ ರಕ್ತದಿಂದ ಹುಟ್ಟಿದ ಆತನು ಅಂತೇಳಿ ಆ ಮರಿಯಳಿಗೆ ಮಾತ್ರ ಗೊತ್ತಿತ್ತು. ಆ ಹುಟ್ಟಿದಂತ ಯೇಸುವಿಗೆ ಮಾತ್ರ ಗೊತ್ತಿತ್ತು. ಅಲ್ಲಿರ್ತಕ್ಕಂಥ ಯೋಸೇಫನಿಗೆ ಮಾತ್ರ ಗೊತ್ತಿತ್ತು. ಅಲ್ಲಿದ್ದಂತ ಸಿಮಿಯೋನಿಗೆ ಗೊತ್ತಿತ್ತು. ಅಲ್ಲಿದ್ದಂತ ಅಣ್ಣಳಿಗೆ ಗೊತ್ತಿತ್ತು. ಆದ್ರೆ ಲೋಕದ ಜನ ಹತ್ತು ರೀತಿಯಾಗಿ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ಅದೇ ರೀತಿಯಾಗಿ ಇವ್ರು ಮಾಡೋದೆಲ್ಲ ಮಾಡ್ಬಿಡ್ತಾರೆ, ಆಮೇಲೆ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ಬಿಟ್ರೆ ಎಲ್ಲ ಸರಿಯಾಗ್ಬಿಡ್ತದಂತೆ. ಯಾರೋ ನಮ್ಮನ್ನ ನೋಡಿ ಬೇರೊಬ್ರು ಹೇಳ್ತಾರೆ ಹಂಗಂತ. ಆದ್ರೆ ಅವರಿಗೆಲ್ಲ ನಾವು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಏನು ಅಂತೇಳಿ ನಮಗೂ ದೇವರಿಗೆ ಮಾತ್ರ ಗೊತ್ತು. ಹಲ್ಲೆಲೂಯಾ. ನಾವು ಯಾರು ಅಂತೇಳಿ ದೇವರಿಗೆ ಮಾತ್ರ ಗೊತ್ತಿದೆ ಹೊರತು ನಾವು ಹೋಗಿ ಅವ್ರ ಹತ್ರ ಹೋಗಿ ನಮ್ಮ ಪರಿಶುದ್ಧತೆ ವ್ಯಕ್ತಪಡಿಸಬೇಕಂತ ಅವಶ್ಯಕತೆ ಇಲ್ಲ. ಸಹೋದರಿಯೇ, ನಾವು ಆ ರೀತಿಯಾಗಿ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಮಗೋಸ್ಕರವಾಗಿ ರಕ್ತ ಸುರಿಸಿದ್ದು ನಮ್ಮನ್ನು ಉಂಟು ಮಾಡಿದಂತ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಮಗೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಿದ್ದು ನಮ್ಮ ದೇವರಾದಂತ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನಿಗೋಸ್ಕರವಾಗಿ ನಾವು ಇವತ್ತು ಭೂಮಿಯಲ್ಲಿ ನಡೀತಾ ಇದ್ದೇವೆ. ಎಷ್ಟು ಅದ್ಭುತವಾಗಿ ಇಲ್ಲಿ ನಾವು ಕಾರ್ಯ ಮಾಡ್ತೇವೆ ನೋಡ್ರಿ. ಯೇಸು ಸ್ವಾಮಿ ಇದ್ದಾಗ ಭೂಮಿಯಲ್ಲಿ ಅಷ್ಟು ಅದ್ಭುತವಾಗಿ ಹೇಳಿದ್ರು. ಏನಂತೇಳಿ ನೋಡ್ರಿ, ಲೋಕದ ಕಟ್ಟ ಕಡೆಗೆವರೆಗೂ ಹೋಗಿರಿ, ಎಲ್ಲಾ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಿರಿ ಅಂತ ಹೇಳಿದ್ರು. ಹೆಂಗೆ? ತಂದೆಯ, ಮಗನ, ಪವಿತ್ರ ಆತ್ಮನ ಹೆಸರಿನಲ್ಲಿ ಅಂತ ಹೇಳಿದ್ರು. ಆದ್ರೆ ಹೆಸರು ಬಿಟ್ಬಿಟ್ರು ಅವರು. ಆ ಪದನಾಮಗಳಲ್ಲಿ, ಆ ಒಂದು ಪದವಿಗಳಲ್ಲಿ ತಂದೆ ಅನ್ನೋದು ಒಂದು ಹೆಸರಲ್ಲ, ಮಗ ಅನ್ನೋದು ಒಂದು ಹೆಸರಲ್ಲ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮ ಎಂಬುದು ಒಂದು ಹೆಸರಲ್ಲ. ಆ ಹೆಸರಿಗೆ, ಆ ಒಂದು ನಾಮಗಳಿಗೆ ಪರಿಪೂರ್ಣವಾದಂತ ಹೆಸರು ಎಲ್ಲಿದೆ ಅಂತ ಹೇಳಿದ್ರೆ, ತಂದೆ ಎಂಬುದಕ್ಕೆ ಕರ್ತನು, ಮಗ ಎಂಬುದಕ್ಕೆ ಯೇಸು, ಪರಿಶುದ್ಧಾತ್ಮ ಎಂಬುದಕ್ಕೆ ಕ್ರಿಸ್ತನು, ಅಭಿಷೇಕ ಹೊಂದಿದವನಿಗೆ ಕ್ರಿಸ್ತನು ಅಂತೇಳಿ ಆ ಹೆಸರು ಬರ್ತದೆ. ಅದೇ ಕರ್ತನಾದ ಯೇಸು ಕ್ರಿಸ್ತನು. ಆ ಹೆಸರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಮಾತ್ರ ನಿಮ್ಮ ಪಾಪಗಳು ಕ್ಷಮಾಪಣೆ ಆಗ್ತದೆ, ನೀನು ಪರಿಶುದ್ಧಾತ್ಮ ಹೊಂದಿಕೊಳ್ಳುತ್ತೀಯ. ಅಪೊಸ್ತಲ ಕೃತ್ಯ 2:38 ಪ್ರಕಾರವಾಗಿ ನೀವು ದೀಕ್ಷಾಸ್ನಾನ ಪಡೆದಾಗ ಮಾತ್ರ ನಿಮ್ಮ ಪಾಪಗಳು ಪರಿಹಾರ ಆಗ್ತದೆ. ಆದ್ರೆ ಜನಗಳು ಅದನ್ನು ಹುಡುಕಿ ಓದುವುದಕ್ಕೆ ಅವರಿಗೆ ಮನಸ್ಸಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಬೋಧಕರು ಏನ್ ಹೇಳ್ತಾರೋ ಅದನ್ನೇ ನಾವು ಹೇಳು. ಅವರು ಸತ್ಯವೇದವನ್ನು ತೆಗೆದುಕೊಂಡು ಓದುವುದೇ ಇಲ್ಲ. ಏನು? ಸತ್ಯವೇದವನ್ನು ತೆಗೆದುಕೊಂಡು ಒಂದು ಸಾರಿ ಕೂಡ ಓದುವುದಿಲ್ಲ. ವಾಕ್ಯ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದೆ ನೋಡ್ರಿ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು? 11 ಶಿಷ್ಯರನ್ನು ಕರೆದು, ನೋಡ್ರಿ, ನೀವು ಲೋಕದ ಕಟ್ಟಕಡೆಗೆ ಹೋಗಿರಿ, ನೀವು ಈ ಸ್ವಾರ್ಥೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಹೊಂದುವನು ರಕ್ಷಣೆ ಹೊಂದುವನು ಅಂತೇಳಿ ಅಲ್ಲಿ ತಂದೆ, ಮಗನ, ಪವಿತ್ರ ಆತ್ಮನ ಹೆಸರಿನಲ್ಲಿ ಅಂತ ಹೇಳಿದ್ರು. ಆದ್ರೆ ಆ ಹೆಸರೆಂಬುದು ಬಿಟ್ಬಿಟ್ರು. ತಂದೆ ಅನ್ನೋದು ನಾವೇ ಸಾಧಾರಣವಾಗಿ ನೆನೆಸ್ಕೊಳ್ಳೋಣ. ತಂದೆ ಅನ್ನೋದು ಒಂದು ಹೆಸರ ಇಲ್ಲ, ಮಗ ಅನ್ನೋದು ಒಂದು ಹೆಸರ ಇಲ್ಲ, ಪರಿಶುದ್ಧ ಆತ್ಮ ಎಂಬುದು ಒಂದು ಹೆಸರ ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಅದಕ್ಕೊಂದು ಹೆಸರಿದೆ ರೀ. ಯೇಸು ಸ್ವಾಮಿ ಹೇಳಿದ್ದು 11 ಶಿಷ್ಯರ ಬಳಿಯಲ್ಲಿ. ಆದ್ರೆ 11 ಶಿಷ್ಯರಲ್ಲಿ ಒಬ್ಬನಾದಂತ ಪೇತ್ರನೇನು ಮಾಡ್ತಾನೆ? ಹೋಗಿ ಅವರು ಪರಿಶುದ್ಧ ಆತ್ಮದಿಂದ ತುಂಬಿಸಲ್ಪಟ್ಟವರಾದಾಗ
ಅವರು ಎದ್ದು ನಿಂತು ಪ್ರಸಂಗ ಮಾಡ್ತಾರೆ. ಅಲ್ಲಿದ್ದಂತ ಒಬ್ಬೊಬ್ಬರು ಕೂಡ, ಸಹೋದರರೇ ನಾವೇನು ಮಾಡ್ಬೇಕಂತ ಕೇಳಿದಾಗ, ನೀವು ಒಬ್ಬೊಬ್ರು ಮನಸ್ಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿದ ಕೂಡಲೇ ಅವರೆಲ್ಲರೂ ಕೂಡ 3,000 ಜನ ಆ ದಿವಸದಲ್ಲಿ ದೀಕ್ಷಾಸ್ನಾನ ಹೊಂದಿಕೊಂಡ್ರು. ಎಷ್ಟು ಜನ? 3,000 ಜನ. ಒಬ್ರು ಇಬ್ರು ಅಲ್ಲ. ನಾವು ಇವಾಗ ಒಬ್ರು ದೀಕ್ಷಾಸ್ನಾನ ತಗೊಳ್ಬೇಕಂದ್ರೆ ಯೋಚನೆ ಮಾಡ್ತೇವೆ, ಇವತ್ತು ತಗೊಳ್ಳೋಣ, ನಾಳೆ ತಗೊಳ್ಳೋಣ, ನಾಳೆ ತಗೊಳ್ಳೋಣ, ಬರೋ ತಿಂಗಳು ತಗೊಳ್ಳೋಣ, ಬರೋ ವರ್ಷ ತಗೊಳ್ಳೋಣ ಯೋಚನೆ ಮಾಡ್ತೇವೆ. ಆದ್ರೆ ಒಂದೇ ಒಂದು ಪ್ರಸಂಗದಲ್ಲಿ, ಪೇತ್ರನ ಒಂದೇ ಒಂದು ಪ್ರಸಂಗದಲ್ಲಿ 3,000 ಜನ ಪ್ರಸಂಗ ದೀಕ್ಷಾಸ್ನಾನ ತೆಗೆದುಕೊಂಡ್ರು. ಆ ವಾಕ್ಯವನ್ನು ತೆಗೆದುಕೊಂಡು ಓದೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ, ಆಕ್ಟ್ 2nd ಚಾಪ್ಟರ್, ಆಕ್ಟ್ 2nd ಚಾಪ್ಟರ್, ಪೇಜ್ ನಂಬರ್ 140, 140, ಹೊಸ ಒಡಂಬಡಿಕೆ 2ನೇ ಅಧ್ಯಾಯ 38ನೇ ವಚನ, 37ರಿಂದ ಓದೋಣ. ಆಕ್ಟ್ 2nd ಚಾಪ್ಟರ್, ಆಕ್ಟ್ 2nd ಚಾಪ್ಟರ್, ವರ್ಸ್ 37. ಇದನ್ನು ಅವರು ಕೇಳಿ ಆ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ, ಹಾ ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರ ಆತ್ಮ ದಾನವನ್ನು ಹೊಂದುವಿರಿ. ಅದು ಅವರಿಗೆ, ಅಲ್ಲಿದ್ದಂತ ಜನಗಳಿಗೆ ಮಾತ್ರ ಅಲ್ಲ. ಕೆಲವರು ಹೇಳ್ತಾರೆ ಇದು ಇಸ್ರೇಲ್ ಜನಗಳಿಗೆ ಮಾತ್ರ ಅಂತೇಳಿ. ಇಲ್ಲಿ ವಾಕ್ಯ ಏನ್ ಹೇಳ್ತದೆ? ನಿಮಗೂ ನಿಮ್ಮ ಮಕ್ಕಳಿಗೂ ಅಂತೂ ದೂರವಾಗಿರುವ ಎಲ್ಲರಿಗೂ ಮಾಡೋಣವಾಗಿದೆ. ಏನಂತ ಹೇಳ್ತಾರೆ? ಎಲ್ಲರೂ ಯಾರ್ಯಾರು ಬರ್ತಾರೋ ದೇವರ ಕಡೆಗೆ, ಯಾರೆಲ್ಲ ಬರ್ತಾರೋ ಅವರೆಲ್ಲರಿಗೂ ಕೂಡ ಈ ಹೆಸರಿನಿಂದಲೇ ದೀಕ್ಷಾಸ್ನಾನ ಮಾಡಬೇಕಾಗಿದೆ. ಒಂದು ವೇಳೆ ಪೇತ್ರನು ಕೊಟ್ಟ ದೀಕ್ಷಾಸ್ನಾನ ತಪ್ಪಾಗಿರುವುದಾದ್ರೆ ಮಿಕ್ಕಿದ 10 ಮಂದಿ ಏನ್ ಮಾಡ್ತಾ ಇದ್ರು? ಎದ್ದು ನಿಂತು, ಪೇತ್ರ ಅವತ್ತು ಯೇಸು ಸ್ವಾಮಿ ಹೇಳಿದ್ದು ತಂದೆ ಮಗ ಪರಿಶುದ್ಧ ಆತ್ಮದಲ್ಲಿ ದೀಕ್ಷಾಸ್ನಾನ ಕೊಡುವಂತ, ನೀನು ಯಾಕೆ ಈ ಒಂದು ಹೆಸರಿನಲ್ಲಿ ಕೊಡ್ತಾ ಇದೆ ಅಂತೇಳಿ ಅವ್ರು ಕೇಳ್ತಾ ಇದ್ರಲ್ವಾ? ಹಲ್ಲೆಲೂಯಾ. ಹಂಗಾದ್ರೆ ಇವರು ಏನ್ ಮಾಡ್ತಾ ಇದಾರೆ? ಅಲ್ಲಿ ಪರಿಶುದ್ಧಾತ್ಮ ಮಾತಾಡ್ತಾ ಇದೆ. ಪರಿಶುದ್ಧಾತ್ಮ ಎಂಬುದು ಅದು ಬೇರೆ ದೇವರಲ್ಲ, ಆ ಯೇಸು ಕ್ರಿಸ್ತನೇ ಪರಿಶುದ್ಧಾತ್ಮನಾಗಿ ಬಂದಿದ್ದಾರೆ. ಯಾವ ಯೇಸು ಶಿಲುಬೆಗೆ ಹಾಕಿ ಮರಣ ಹೊಂದಿದರೋ ಅದೇ ಯೇಸು ಮತ್ತೆ ಪರಿಶುದ್ಧಾತ್ಮನಾಗಿ ಅವರ ಮಧ್ಯದಲ್ಲಿ ಬಂದು ಹೇಳ್ತಾ ಇದ್ದಾರೆ. ಏನಂತೇಳಿ? ಆ ಪೇತ್ರನು ಹೇಳ್ತಾನೆ ಏನಂತೇಳಿ? ನೀವು ಒಬ್ಬೊಬ್ಬರು ಮನಸ್ಸಾಂತರ ಪಟ್ಟು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪಾಪ ಕ್ಷಮಾಪಣೆ ಹೊಂದುವಿರಿ. ಪಾಪ ಕ್ಷಮಾಪಣೆ ಮಾತ್ರವಲ್ಲ, ಪರಿಶುದ್ಧಾತ್ಮ ಕೂಡ ಹೊಂದಿಕೊಳ್ಳುವಿರಿ. ನಿಮಗೂ ನಿಮ್ಮ ಮಕ್ಕಳಿಗೂ ಅಂತೂ ನಮ್ಮ ದೇವರ ಕಡೆಗೆ ಬರುವವರೆಲ್ಲರಿಗೂ ಈ ಕಾರ್ಯ ಮಾಡೋಣವಾಗಿದೆ ಅಂತೇಳಿ ಪೇತ್ರ ಹೇಳಿದಾಗ, ಆ ಪೇತ್ರನ ಮಾತನ್ನು ಇವತ್ತು ಯಾರ ಮಾತಂತ ತೆಗೆದುಕೊಳ್ಬೇಕಾಗಿದೆ? ಪೇತ್ರನು ಸ್ವಂತ ಮಾತಾಡಿದಂತ ಮಾತಾ? ಅಲ್ಲವೇ ಅಲ್ಲ. ಪೇತ್ರನೊಳಗೆ ಇದ್ದುಕೊಂಡು ಯೇಸು ಕ್ರಿಸ್ತನು ಮಾತಾಡಿದಂತ ಮಾತು. ಪೇತ್ರನು ಹೇಳ್ತಾನೆ, ಯೋವೇಲನ ಪ್ರವಾದನೆ ಗ್ರಂಥ ನೆರವೇರುವ ಪ್ರಕಾರವಾಗಿ ಇದೆಲ್ಲವೂ ನಡೀತಾ ಇದೆ. ಸಹೋದರರೇ, ಸಹೋದರಿಯರೇ, ನಾನು ಯಾವತ್ತೂ ನನ್ನ ಸ್ವಂತದಲ್ಲಿ ನಾನು ಮಾತನಾಡ್ತಾ ಇಲ್ಲ. ನನಗೆ ಸಿಗ್ನೇಚರ್ ಮಾಡುವುದಕ್ಕೂ ನನಗೆ ಗೊತ್ತಿಲ್ಲ, ನನಗೆ ಓದು ಬರಹ ಗೊತ್ತಿಲ್ಲ. ಆದ್ರೆ ಪರಿಶುದ್ಧ ಆತ್ಮನು ನನ್ನಲ್ಲಿ ಇದ್ದುಕೊಂಡು ಈ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಅಂತೇಳಿ ಹೇಳಿದಾಗ ಅವರೆಲ್ಲರೂ ಕೂಡ ಇದು ಸತ್ಯವಾದ ಕಾರ್ಯ ಅಂತೇಳಿ 3,000 ಜನ ಅವತ್ತು ದೀಕ್ಷಾಸ್ನಾನ ಮಾಡಿಕೊಂಡರು. ಹಲ್ಲೆಲೂಯ. ಇವತ್ತು ನಾವೇನು ಮಾಡಬೇಕಾಗಿದೆ? ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕಾ ಬೇಡವಾ? ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಎಂಬುದು ಮೊದಲನೇ ಸ್ಟೆಪ್. ನಾವು ಒಂದು ಮಗುಗೆ ಮೊದಲನೇ ಹೆಜ್ಜೆ ಇಡುವುದಕ್ಕೆ ಹೇಳ್ಕೊಡ್ತೇವಲ್ಲ, ಆ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ಬರುವುದಕ್ಕೆ ಮೊದಲನೇ ಸ್ಟೆಪ್. ನಾನು ಯೇಸುನ ಪ್ರೀತಿ ಮಾಡ್ತೇನೆ, ಆದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನಗೆ ದೀಕ್ಷಾಸ್ನಾನ ಬೇಡ ಹಂಗಂತ ಹೇಳಿದ್ರೆ ದೇವರು ನಿನ್ನನ್ನು ಸ್ವೀಕಾರ ಮಾಡ್ತಾರಾ? ಇಲ್ಲ. ನಾವು ಆತನ ಶರೀರದ ಅಂಗಗಳಾಗಿದ್ದೇವೆ. ಆತನ ಶರೀರದ ಅಂಗಗಳಾಗಿ ಮಾರ್ಪಡುವುದಕ್ಕೆ ಮೊದಲನೇದಾಗಿ ನಾವು ಆತನಲ್ಲಿ ಸೇರಿದಾಗ ಮಾತ್ರ, ನಾವು ಆತನಲ್ಲಿ ಬೆರೆತಾಗ ಮಾತ್ರ, ಆತನ ನಮ್ಮಲ್ಲಿ ಬೆರೆತಾಗ ಮಾತ್ರ, ನಾವು ಒಬ್ಬರಿಗೊಬ್ಬರು ನಾವು ಮಿಂಗಲಾದಾಗ ಮಾತ್ರ ನಾವು ಕ್ರಿಸ್ತನಲ್ಲಿಯೂ ಕ್ರಿಸ್ತನು ನನ್ನೊಳಿಯೂ ಇರುವುದಕ್ಕೆ ಸಾಧ್ಯ. ಯೇಸು ಸ್ವಾಮಿ ಅದನ್ನೇ ಹೇಳಿದ್ರು, ಇದುವರೆಗೂ ನೀವು ನನ್ನ ಹೆಸರಿನಲ್ಲಿ ಏನನ್ನೂ ಕೇಳಿಕೊಳ್ಳಲಿಲ್ಲ,
ಕೇಳಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹಲ್ಲೆಲೂಯ. ನಾನು ದ್ರಾಕ್ಷೆ ಬಳ್ಳಿ ಗಿಡವಾಗಿದ್ದೇನೆ, ನೀವು ಬಳ್ಳಿಗಳಾಗಿದ್ದೀರಿ. ನನ್ನ ಬಿಟ್ಟು ನೀವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರುವುದಾದ್ರೆ ನೀವು ಕೇಳಿಕೊಳ್ಳುವುದು ಯಾವುದೋ ಅದು ನೀವು ಹೊಂದಿಕೊಳ್ಳುವಿರಿ ಅಂತೇಳಿ ಯೇಸು ಸ್ವಾಮಿ ಹೇಳಿದ್ರಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳಿದಂತ ಮಾತುಗಳು ಸುಮ್ಮನೆ ವ್ಯರ್ಥವಾಗಿ ಹೇಳಿದ್ರ? ಹಲ್ಲೆಲೂಯ. ನಾವು ಸರಿಯಾಗಿ ಗಮನವಿಟ್ಟು ಈ ಸತ್ಯವೇದವನ್ನು ಪಾಲನೆ ಮಾಡುವರಾದ್ರೆ ಈ ಸತ್ಯವೇದ ಪ್ರಕಾರವಾಗಿ ಜೀವಿಸಬೇಕು. ಇಲ್ಲ ಲೋಕ ಪ್ರಕಾರವಾಗಿ ಹೋಗಿಬಿಡಬೇಕು. ಹಲ್ಲೆಲೂಯ. ನಾವು ಲೋಕ ಪ್ರಕಾರವಾಗಿ ಹೋಗುವುದಕ್ಕಾಗಿ ಬಂದವರಲ್ಲ, ಈ ವಾಕ್ಯ ಪ್ರಕಾರವಾಗಿ ಜೀವಿಸುವುದಕ್ಕೋಸ್ಕರ ಬಂದವರು ನಾವು. ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತನ ವಾಕ್ಯವಾಗಿದ್ದಾನೆ. ಆ ವಾಕ್ಯದ ಭಾಗಗಳಾಗಿ ನಾವು ಇದ್ದೇವೆ. ಆಕಾಶ ಭೂಮಿ ಅಳಿದು ಹೋದ್ರು ಅದು ಅಳಿದು ಹೋಗುವುದು, ಆದ್ರೆ ನನ್ನ ವಾಕ್ಯಗಳು, ನನ್ನ ಮಾತುಗಳು ಒಂದೂ ಕೂಡ ಅಳಿದು ಹೋಗುವುದಿಲ್ಲ ಅಂತೇಳಿ ಯೇಸು ಸ್ವಾಮಿ ಹೇಳಿದ್ದಾರೆ. ಹಲ್ಲೆಲೂಯ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿದ್ದನು ಅಂತೇಳಿ ಹೇಳಿದಂತ ಮಾತು ಎಷ್ಟು ಅದ್ಭುತವಾಗಿ ಇವತ್ತು ನೆರವೇರ್ತಾ ಇದೆ ನೋಡ್ರಿ. ಇವತ್ತು ಹೇಳಿದಂತ ಒಂದೊಂದು ಕಾರ್ಯಗಳು ನಮ್ಮ ಆತ್ಮ ಬೆಳವಣಿಗೆಗೋಸ್ಕರವಾಗಿ ದೇವರು ಹೇಳಿದರು. ಹಲ್ಲೆಲೂಯ. ನಾವು ದೇವರಲ್ಲಿ ಬೆಳೆಯಬೇಕಂತ ಹೇಳಿದ್ರೆ ಮೊದಲನೇದಾಗಿ ದೀಕ್ಷಾಸ್ಥಾನ ಸರಿಯಾಗಿರಬೇಕು. ದೀಕ್ಷಾಸ್ಥಾನ ಸರಿಯಾಗಿದ್ದರೆ ನಾವು ಕರ್ತನ ಪಂಕ್ತಿಯಲ್ಲಿ ಕೈ ಇಡ್ತೇವೆ. ಕರ್ತನ ಪಂಕ್ತಿಯಲ್ಲಿ ಕೈ ಇಟ್ಟಾಗ ನಾವು ಪರಲೋಕದಲ್ಲಿ ಆತನ ವಿವಾಹದ ಔತಣದಲ್ಲಿ ನಾವು ಭಾಗಿಯಾಗುತ್ತೇವೆ. ಯಾಕೆಂತ ಹೇಳಿದ್ರೆ ಆ ವಿವಾಹ ಔತಣಕ್ಕೆ ಇಲ್ಲಿ ಇದೊಂದು ಮಾದರಿಯಾಗಿ ಇದು ಮಾಡಲ್ಪಡ್ತಾ ಇದೆ. ಏನಾಗಿದೆ? ಇದೊಂದು ಮಾದರಿಯಾಗಿ ಅಲ್ಲಿ ನಡೆಯುವಂತ ನಿಜ ಕಾರ್ಯಕ್ಕೆ ಇಲ್ಲಿ ನೆರಳಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಆಗಿರ್ಲಿ ರಿಹರ್ಸಲ್ ಎಂಬುದು ಮುಖ್ಯವಾಗಿ ಇರಲೇಬೇಕು. ರಿಹರ್ಸಲ್ ಮಾಡಿದವರೇ ಅವರು ಪ್ರೈಸ್ ಗೆಲ್ತಾರೆ. ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವರೇ ಪರೀಕ್ಷೆಯಲ್ಲಿ ಮೊದಲನೇ ಸ್ಥಾನ ಪಡ್ಕೊಂತಾರೆ. ಯಾರು ರಿಹರ್ಸಲ್ ಮಾಡಿ ಅದನ್ನು ಅಳವಡಿಸಿಕೊಳ್ಳುತ್ತಾರೋ ಅದ ನಂತರವಾಗಿ ಅವರು ನಿಜ ರೂಪದಲ್ಲಿ ಹೋಗಿ ಅವರು ಭಾಗಿಯಾಗ್ಲಿಕ್ಕೆ ಸಾಧ್ಯ. ನಾನು ರಿಹರ್ಸಲ್ ಎಲ್ಲ ಮಾಡೋದಿಲ್ಲ, ನಾನು ಸ್ಟ್ರೈಟ್ ಆಗಿ ಹೋಗಿ ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿದ್ರೆ ಪರೀಕ್ಷೆನಲ್ಲಿ 100 ಔಟ್ ಆಫ್ 100 ಮಾಡಕ್ಕೆ ಸಾಧ್ಯ ಏನಪ್ಪಾಚಿ? ಔಟ್ ಆಫ್ 100 ಮಾಡೋದಕ್ಕೆ ನಾವು ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ನಾವು ಔಟ್ ಆಫ್ 100 ಮಾಡ್ಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗಿದೆ? ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ, ಓದಬೇಕಾಗಿದೆ, ಅದನ್ನು ಪಳಗಿಸಿಕೊಳ್ಳಬೇಕಾಗಿದೆ. ಈ ವಾಕ್ಯದಲ್ಲಿ ಇಲ್ಲಿದ್ಯಾ, ನಾನು ಎಲ್ಲಿದ್ದೇನೆ ಅಂತೇಳಿ ನಾವು ಒಂದಕ್ಕೊಂದು ಅದನ್ನು ನಾವೇನ್ ಮಾಡ್ಬೇಕು? ಆ ವಾಕ್ಯ ನಮ್ಮಲ್ಲಿ ತೆಗೆದುಕೊಂಡಾಗ ನಾವು ಆತನಾಗಿ ಪರಿವರ್ತನೆ ಆಗ್ಬಿಡ್ತೇವೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾ ಇದ್ದಾರೆ, ಆತನು ಕುರಿಮರಿಯಾಗಿ ಭೂಮಿಗೆ ಬಂದನು, ಒಂದು ಕುರಿಯಾಗಿ ನಮಗೋಸ್ಕರವಾಗಿ ಒಡೆಯಲ್ಪಟ್ಟನು, ನಮ್ಮ ಪಾಪಗಳಿಗೋಸ್ಕರವಾಗಿ. ಇನ್ನೊಂದು ಕುರಿಯ ಬಗ್ಗೆ ನಾನು ಇನ್ನೊಂದು ವಾರದಲ್ಲಿ ನಾನು ಮಾತಾಡ್ತೇನೆ. ಇವಾಗ ಸಮಯ ಮುಗಿದೋಯ್ತು, ಅದರಿಂದ ನಾನು ಇಲ್ಲಿ ಕ್ಲೋಸ್ ಮಾಡ್ತೇನೆ. ಆ ಒಂದು ಕುರಿಯ ಬಗ್ಗೆ ಮಾತ್ರ ನಾನು ಹೇಳಿದ್ದೇನೆ. ಇನ್ನೊಂದು ಕುರಿ, ಅದು ಇನ್ನೊಂದು ಟಗರು, ಇನ್ನೊಂದು ಹೋತ, ಅದು ಬರೋ ವಾರದಲ್ಲಿ ನಾವು ನೋಡ್ತೇವೆ. ಇನ್ನೊಂದು ಹೋತ ಎತ್ತಕ್ಕೋಸ್ಕರವಾಗಿ ಅರಣ್ಯಕ್ಕೆ ಬಿಡಲ್ಪಟ್ಟಿದೆ ಅಂತೇಳಿ. ಹಲ್ಲೆಲೂಯ. ನೀವು ಸಿದ್ಧರಾಗಿ ಯಾರು ತಪ್ಪಿಸಿಕೊಳ್ಳಬೇಡಿರಿ. ಪ್ರತಿ ವಾರ ನೀವು ಆಲಯಕ್ಕೆ ಬನ್ನಿರಿ. ಆಲಯಕ್ಕೆ ಬಂದಾಗ ನಿಮ್ಮ ಕುಟುಂಬಗಳು ಆಶೀರ್ವಾದ ಹೊಂದದೆ ಮತ್ತು ನೀವು ವಾಕ್ಯ ಕೇಳುವಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲಾ ಬಾಧೆಗಳು, ಕಷ್ಟಗಳು ಅದು ನೀಗಿ ಹೋಗ್ತದೆ. ದೇವರ ವಾಕ್ಯ ಅಷ್ಟು ಬಲವುಳ್ಳದಾಗಿದೆ, ಆ ವಾಕ್ಯಕ್ಕೆ ಅಷ್ಟು ಮಹತ್ವ ಉಳ್ಳದಾಗಿದೆ. ಯಾಕೆಂತ ಹೇಳಿದ್ರೆ ದೇವರು ವಾಕ್ಯವಾಗಿದ್ದಾರೆ. ಆ ವಾಕ್ಯವನ್ನು ದೇವರು ದೂತರನ್ನಾಗಿ ಕಳಿಸಿ ನಮ್ಮನ್ನು ಪರಿವರ್ತನೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನೀವು ಯಾರು ಕೂಡ ಪ್ರತಿ ವಾರ ನೀವು ತಪ್ಪಿಸಿಕೊಳ್ಳಬೇಡಿ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ, ಇದು ಕಡೇ ಸಮಯಗಳಾಗಿದೆ. ಯಾವ ದೇಶದಲ್ಲಿ ಯಾವ ದಿನದಲ್ಲಿ ಏನಾಗ್ತದೋ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾವು ಆಲಯಕ್ಕೆ ಬರೋಣ, ದೇವರ ಆ ಕೃಪೆಗೆ ಪಾತ್ರರಾಗೋಣ. ಆ ಕೃಪೆಯನ್ನು, ಆ ದೇವರ ಆಶೀರ್ವಾದವನ್ನು ನಮ್ಮ ಕುಟುಂಬಗಳು ನಾವು ಹೊಂದಿಕೊಳ್ಳೋಣ. ನಾವು ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಕಣ್ಣನ್ನು ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರವಾಗಲಿ ರಾಜ. ನಾವು ಇವತ್ತು ಯಾಜಕ ಕಾಂಡ 16ನೇ ಅಧ್ಯಾಯದಲ್ಲಿ ನಾವು ಕೆಲವು ವಾಕ್ಯಗಳನ್ನು ಓದಿದೆವು ರಾಜ. ಅಲ್ಲಿ 2 ಹೋತ ಮರಿಗಳನ್ನು ತೆಗೆದುಕೊಂಡು ಆರೋನನ್ನು ಒಂದನ್ನು ಪಾಪ ನಿವಾರಣೆಗೋಸ್ಕರವಾಗಿ ಅಲ್ಲಿ ಬಲಿಯನ್ನು ಕೊಡುತ್ತಾರೆ, ಇನ್ನೊಂದು ಆಜಾಜೇಲನಿಗೋಸ್ಕರವಾಗಿ ಅದನ್ನು ಅರಣ್ಯಕ್ಕೆ ಅಟ್ಟಿ ಬಿಡುತ್ತಾರೆ ತಂದೆ. ಅಪ್ಪ, ನಾವು ಇವತ್ತು ಒಂದು ಹೋತದ ಬಗ್ಗೆ ಮಾತ್ರ ಇವತ್ತು ನಾವು ನೋಡಿದ್ದೇವೆ. ಬರುವ ವಾರದಲ್ಲಿ ಕರ್ತನೆ ಇನ್ನೊಂದು ಹೋತ ಅದು ಏನು ಮಾಡಿತ್ತು, ಆ 2 ಸೇವೆಗಳ ಒಂದು ಕಾರ್ಯ ಯಾವ ರೀತಿಯಾಗಿತ್ತು. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಜೀವಿಸಬೇಕಾದ್ರೆ ಅವನು ಆಶ್ರಯ ಪಟ್ಟಣಕ್ಕೆ ಬರಬೇಕಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲಾ ಮನುಷ್ಯರು ಪಾಪ ಮಾಡಿ ಕೆಟ್ಟು ಹೋದವರೇ ಆಗಿದ್ದಾರೆ. ಅದಕ್ಕೋಸ್ಕರವಾಗಿ ಪಾಪ ಮಾಡದೆ ಒಬ್ಬನೂ ನೀತಿವಂತನು ಇಲ್ಲವೇ ಇಲ್ಲ.
ಆದ್ರೆ ಪಾಪ ಮಾಡಿದವನು ಆ ಆಶ್ರಯ ಪಟ್ಟಣದಲ್ಲಿ ಹೋಗಿ ಆ ಆಶ್ರಯ ಪಟ್ಟಣದಲ್ಲಿ ಅವನು ಸುರಕ್ಷಿತವಾಗಿ ಅವನು ಉಳ್ಕೊಳ್ಳಬೇಕಾಗಿದೆ. ಆ ಆಶ್ರಯ ಪಟ್ಟಣ ಬೇರೆ ಯಾರು ಅಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನು. ಆ ಆಶ್ರಯ ಪಟ್ಟಣವನ್ನು ಬಿಟ್ಟು ಯಾರು ಹೊರಗಡೆ ಬರ್ತಾರೋ ಅವರನ್ನು ಸಿಂಹವೋ ಹುಲಿಯೋ ಅಲ್ಲ ಯಾರೋ ಒಬ್ರು ಅದು ಒಡೆದು ತಿಂದ್ಬಿಡ್ತದೆ. ಅದು ಸೈತಾನ ಕುತಂತ್ರವಾಗಿದೆ. ಆ ಸೈತಾನ ಅವನು ಯಾರನ್ನು ನುಂಗಬೇಕು, ಯಾರನ್ನು ಕೊಂದಾಕಬೇಕು, ಯಾರನ್ನು ಕಳೆಯಬೇಕು ಅಂತೇಳಿ ಅವನು ಒಂದು ದಿವಸ ಎದುರು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಈ ದಿನಗಳಲ್ಲಿ ದೇವರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕಂದ್ರೆ ನಾವೆಲ್ಲರೂ ಕೂಡ ಆಶ್ರಯ ಪಟ್ಟಣದಲ್ಲಿ ಆತನಲ್ಲಿ ನಾವು ಆಶ್ರಯವಾಗಿ ಆತನನ್ನು ಸುಖಮಯವಾಗಿ ನಾವು ಇರಬೇಕಂತ ಹೇಳಿದ್ರೆ ಆತನನ್ನು ದೃಢವಾಗಿ ಹಿಡಿದುಕೊಳ್ಳಬೇಕಾಗಿದೆ. ಆತನನ್ನು ದೃಢವಾಗಿ ನಾವು ಹಿಡಿದುಕೊಂಡಾಗ ಮಾತ್ರ ನಮ್ಮ ಕುಟುಂಬಗಳು ಆಸ್ವಾದ ಹೊಂದುತ್ತದೆ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನೇ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಯೇಸುವೆ ದೇವರೇ, ಇಷ್ಟು ಹೊತ್ತುಗಳ ಕಾಲ ವಾಕ್ಯ ಕೇಳಿದಂತ ನಿನ್ನ ಮಕ್ಕಳನ್ನು ದೇವರೇ, ನಿಮ್ಮ ಸೋದರನ್ನು ಸೋದರಿಯರನ್ನು ಆಶೀರ್ವದಿಸು ದೇವರೇ. ಅವರ ಬಲವನ್ನು ಹೆಚ್ಚಿಸು, ಅವರಿಗೆ ವಿಶ್ವಾಸವನ್ನು ಹೆಚ್ಚಿಸು ತಂದೆ. ಅವರು ದೇವರಿಗೋಸ್ಕರವಾಗಿ ತ್ಯಾಗವಾದಂತ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು ದೇವರೇ. ನಮ್ಮನ್ನು ಈ 11 ತಿಂಗಳುಗಳ ಕಾಲ ನಮ್ಮನ್ನು ಕಾಪಾಡಿದಂತ ದೇವರು ಈ 12ನೇ ತಿಂಗಳಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ಯಾ. ನಿಮಗೆ ಕೋಟಾನುಕೋಟಿ ಸ್ತೋತ್ರ ರಾಜ. ಏಸಯ್ಯ, ಈ ವೇಳೆಯಲ್ಲಿ ಕೂಡ ರಾಜ ದೇವರೇ, ನಮ್ಮನ್ನು ಕರ್ತನೆ ಆರೋಗ್ಯವಾಗಿ ನಡೆಸು. ನಮ್ಮ ಕುಟುಂಬಗಳು ಆಶೀರ್ವಾದವಾಗಿರಲಿ. ನಮ್ಮ ಕುಟುಂಬಗಳಲ್ಲಿ ಯಾವುದೇ ಎಣ್ಣೆಗೂ ಹಿಟ್ಟಿಗೂ ಕಡಿಮೆ ಆಗದ ರೀತಿಯಲ್ಲಿ ನಮ್ಮ ಕುಟುಂಬವನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ತಂದೆ. ಯೇಸು ಕ್ರಿಸ್ತನೇ, ಸಮಯದಲ್ಲಿ ಕೂಡ ರಾಜ ಏಸಪ್ಪ ಸ್ತೋತ್ರ ಕರ್ತನೆ, ಬೇಡಿಕೊಂಡಂತ ಒಂದೊಂದು ಸೋದರರನ್ನು ಆಶೀರ್ವದಿಸು ದೇವರೇ. ಚಿಕ್ಕವರನ್ನು ಮೊದಲುಗೊಂಡು ದೊಡ್ಡವರವರೆಗೂ ಎಲ್ಲರನ್ನು ಕರ್ತನೆ ನೀನು ಆಶೀರ್ವದಿಸು. ಕೇಳಿದಂತ ವಾಕ್ಯಗಳನ್ನು ಯಾರು ಮರೆತು ಹೋಗದ ಹಾಗೆ ಅಪ್ಪ, ವಾಕ್ಯಗಳನ್ನು ಕರ್ತನೆ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ಹೃದಯದಲ್ಲಿ ವಾಕ್ಯಗಳು ಅವರನ್ನು ಪರಿವರ್ತನೆ ಮಾಡಲಿ ಕರ್ತನೆ, ಪರಿಪಕ್ವ ಮಾಡಲಿ ತಂದೆ. ಸ್ತೋತ್ರ ರಾಜ. ಯೇಸು ಕ್ರಿಸ್ತನೇ, ಯೋಹಾನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿರುವುದಾದ್ರೆ ನಿಶ್ಚಯವಾಗಿ ನೀವು ಏನು ಕೇಳಿಕೊಂಡ್ರು ಅದು ನಡೆಸ್ತೇನೆ ಅಂತೇಳಿ. ಹೌದು ತಂದೆ, ಈ ದಿನಗಳಲ್ಲಿ ನೀನು ನಮ್ಮೊಳಗೆ ಬರಬೇಕಾಗಿದೆ ತಂದೆ. ಅಯ್ಯ, ನಿನ್ನ ವಾಕ್ಯಗಳು ನಮ್ಮೊಳಗೆ ಬರಬೇಕಾಗಿದೆ. ನಮ್ಮಲ್ಲಿ ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಕರ್ತನೆ, ನಮ್ಮ ರಕ್ತದ ಕಣಗಳಲ್ಲಿಯೂ ಕರ್ತನೆ ಅದು ಸೇರಬೇಕಾಗಿದೆ. ಆಗ ಮಾತ್ರ ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಪಾಪಗಳು ಸಾಯ್ತದೆ ಕರ್ತನೆ. ಆ ರಕ್ತದಲ್ಲಿರ್ತಕ್ಕಂಥ ಪಾಪಗಳು ಸಾಯಿಸುವುದಕ್ಕೆ ನಮಗೆ ಒಂದೇ ಒಂದು ಮಾರ್ಗ ಕರ್ತನೆ, ಅದು ಯೇಸು ಕ್ರಿಸ್ತನ ವಾಕ್ಯವಾಗಿದೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನ ರಕ್ತವನ್ನು ನಮ್ಮ ಮೇಲೆ ತೆಗೆದುಕೊಂಡು ನಾವು ಜಯದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು. ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಆಶೀರ್ವದಿಸು, ದಾರಿ ನಡೆಸು. ನಮ್ಮ ರಕ್ಷಕನು ಒಡೆಯನು ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ. ஆமேன் ஆமேன். ஓ தேவனுக்கு மகிமை, தூக்கி எடுத்தார் என்னை, தூக்கி எடுத்தார் இயேசு. தாம் கரத்தை நீட்டி ரட்சித்தாரே. ஓ தேவனுக்கு மகிமை. இயேசுவை நேசிக்கிறேன், நான் இயேசுவை நேசிக்கிறேன். ஆக்கரையில் நான் இன்றும் அவரை என்றென்று வாழ்த்துவேன். ಅಲೆಲೂಯಾ, ಅಲೆಲೂಯಾ. ಯೇಸು ಕ್ರಿಸ್ತನು ತಾನೇ ನಿಮ್ಮೆಲ್ಲರನ್ನು ಹೆಸರಾಗಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.